ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ರಂಗಭೂಮಿ ಕಲಾವಿದರು ಹೌದು. ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದಂಥ ನಟರೂ ಹೌದು. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದರೆ ಕನ್ನಡ ಸೇವೆಗೆ ಯಾವಾಗಲೂ ಬದ್ಧ, ಕಲಾವಿದರ ಕಷ್ಟ ನೀಗಿಸಲು ಸದಾ ಸಿದ್ಧ ಎನ್ನುವಂಥ ಕಲಾರಾಧಕರು ಇವರು. ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕೋತ್ಸವಗಳು, ಕವಿಗೋಷ್ಠಿಗಳು ಹೀಗೆ ಸದಾ ಕ್ರಿಯಾಶೀಲರಾಗಿರುವ ಮಹಾ ಸಂಘಟಕರೂ ಹೌದು. ಪ್ರಸ್ತುತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇವರಿಗೆ ಬಿಡುವಿಲ್ಲದ ಕೆಲಸ, ಜೊತೆಗೆ ಸದಾ ಕ್ರಿಯಾಶೀಲರಾಗಿರುವ ಅಪರೂಪದ ಸಾಧಕರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ಒಂದು ಕಡೆ ರಂಗಭೂಮಿ, ಕಿರುತೆರೆ, ಹಿರಿತೆರೆ, ಜೊತೆಗೆ ಸಂಘಟನೆ, ಹೋರಾಟ ಹಲವು ರೀತಿಯಲ್ಲಿ ತೊಡಗಿಸಿಕೊಂಡಂಥ ಅದ್ಭುತ ಸಾಧಕರು. ಅವರ ವಿಶೇಷ ಸಾಧನೆಗಳು ಒಂದು ಕಿರು ಪರಿಚಯವನ್ನು ನೋಡೋಣ ಬನ್ನಿ. ಸಾಹಿತ್ಯ, ಸಾಮಾಜಿಕ ಹೋರಾಟದಲ್ಲಿ ಸಕ್ರಿಯರಾಗಿರುವ ರಂಗಭೂಮಿ ಕಲಾವಿದರು, ಚಲನಚಿತ್ರ ಮತ್ತು ಕಿರುತೆರೆ ನಟರಾದ ಡಾಕ್ಟರ್ ಕೆ.ವಿ. ನಾಗರಾಜಮೂರ್ತಿ. ಮೂಲತಃ ಬೆಂಗಳೂರಿನ ದಾಸರಹಳ್ಳಿ ಸಮೀಪದ ಕನ್ನಳ್ಳಿ ಗ್ರಾಮದವರಾದ ನಾಗರಾಜಮೂರ್ತಿಯವರು ಜನಿಸಿದ್ದು 1958ರ ಮಾರ್ಚ್ 7ರಂದು. ತಂದೆ ವಿರೂಪಾಕ್ಷಯ್ಯ ರೈತರು ಮತ್ತು ಜವಳಿ ವ್ಯಾಪಾರಿಗಳು, ತಾಯಿ ರುದ್ರಮ್ಮ. 4ನೇ ತರಗತಿಯಲ್ಲಿದ್ದಾಗಲೇ ನಾಟಕದಲ್ಲಿ ಶೂರ್ಪನಖಿ ಪಾತ್ರದಲ್ಲಿ ಅಭಿನಯಿಸಿದ್ದರು. ನಾಟಕ, ರಾಜಕೀಯ ಚಿಂತನೆಗಳಿಂದ ಆಕರ್ಷಿತರಾದ ನಾಗರಾಜಮೂರ್ತಿಯವರು ಬೀದಿ ನಾಟಕಗಳಲ್ಲಿಯೂ ಅಭಿನಯಿಸಿದ್ದಾರೆ. ಸರ್ಕಾರಿ ವಿಜ್ಞಾನ ಮತ್ತು ಕಲಾ ಕಾಲೇಜಿನಲ್ಲಿ ಭೂಗರ್ಭಶಾಸ್ತ್ರ, ರಂಗಕಲೆ ಹಾಗೂ ಔಷಧಶಾಸ್ತ್ರ 3 ವಿಷಯಗಳಲ್ಲಿ ಪದವಿ ಪಡೆದ ಹೆಗ್ಗಳಿಕೆ ಇವರದ್ದು. ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದ ನಾಗರಾಜಮೂರ್ತಿಯವರು ಹೋರಾಟಗಳಲ್ಲಿ ಭಾಗಿಯಾಗಿ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಸಂಘ ಸ್ಥಾಪಿಸಿ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಭಾರತ ಯಾತ್ರೆ ಸಂಘಟನೆ, ಗೋಕಾಕ್ ಚಳವಳಿ ಸೇರಿದಂತೆ ಪ್ರಮುಖ ಕನ್ನಡ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದರು. ಪ್ರೇತ ದ್ವೀಪ, ಬ್ರಹ್ಮಚಾರಿ ಶರಣಾದ, ಮೌನಿ, ಮಂಟೆಸ್ವಾಮಿ ಕಥಾಪ್ರಸಂಗ ನಾಟಕಗಳಲ್ಲದೆ ರಾಜಬೇಟೆ, ಸಂತೆಯಲ್ಲಿ ನಿಂತ ಕಬೀರ ಸೇರಿದಂತೆ ಹಲವಾರು ನಾಟಕಗಳ ನಿರ್ಮಾಣ, ಸ್ಮಶಾನದಲ್ಲಿ ಕುರುಕ್ಷೇತ್ರ, ಅಂಬಿಗರ ಚೌಡಯ್ಯ ಸೇರಿದಂತೆ ಹಲವಾರು ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಪ್ರಯೋಗ ರಂಗ ವೇದಿಕೆ ಮೂಲಕ ರಂಗಭೂಮಿಗೆ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ಕೆಂಪೇಗೌಡ, ಯಜಮಾನ, ಯುವರತ್ನ ಸೇರಿದಂತೆ 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಗೂ 35ಕ್ಕೂ ಹೆಚ್ಚು ದೈನಂದಿನ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಅನೇಕ ಶರಣ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರುವ ನಾಗರಾಜಮೂರ್ತಿಯವರ ಸಾಧನೆ, ಸೇವೆ ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಎಂಪಿ ಪ್ರಕಾಶ್ ರಾಷ್ಟ್ರೀಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಮೈಸೂರಿನ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಬರಹಗಾರ, ಕಲಾವಿದ, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ.ವಿ. ನಾಗರಾಜಮೂರ್ತಿ ಈ ವಾರದ ಅತಿಥಿ. ಸರ್ ನಮಸ್ಕಾರ, ಪ್ರೀತಿಯಿಂದ ಸ್ವಾಗತ. ಒಂದು ಕಡೆ ಪ್ರಸ್ತುತ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀರಾ, ಇನ್ನೊಂದು ಕಡೆ ಕರ್ನಾಟಕ ಶರಣ ಸಾಹಿತ್ಯ ಪರಿಷತ್ನ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಭಾಳ ಖುಷಿ ಇದೆ ಸರ್, ಅದೆಲ್ಲದಕ್ಕೂ ಒಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಖುಷಿ ಇದೆ ಸರ್. ಸರ್ವೇ ಸಾಮಾನ್ಯ ನೀವಿದ್ದಾಗ ಜೊತೆಯಲ್ಲಿ ಸರ್ ಯಾವ ಟಾಪಿಕ್ ಮಾತಾಡಬೇಕು ಅನ್ನೋದೇ ಕನ್ಫ್ಯೂಷನ್ನು. ಯಾಕಂದರೆ ನೀವು ಎಲ್ಲ ಕಡೆನೂ ಕೆಲಸ ಮಾಡಿದ್ದೀರಾ, ಎಲ್ಲರ ಜೊತೆನೂ ಒಡನಾಟ ಇಟ್ಕೊಂಡಿದ್ದೀರಾ. ಸೊ ನಾನು ನಿಮ್ಮ ಪರ್ಸ್ನಲ್ ವಿಚಾರ ಕೇಳೋದಾದರೆ, ನಾಗರಾಜಮೂರ್ತಿ ಅಂದಿದ ತಕ್ಷಣ ಎಲ್ರಿಗೂ ಒಂದು ಸರ್ಕಲ್ಲು ಗೊತ್ತು, ಆದರೆ ಇನ್ನೊಂದಷ್ಟು ಜನಕ್ಕೆ ನಾಗರಾಜಮೂರ್ತಿ ಅಂದ್ರೇ ಗೊತ್ತಿಲ್ಲ, ಗಿಬ್ಸ್ ಅಂದರೆ ಮಾತ್ರನೇ ಗೊತ್ತಿರೋದು. ಹೇಳಿ ಸರ್, ಆ ಕತೆ ಹೇಳಿ ಸರ್. ನಾನು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ಓದ್ತಾ ಇದ್ದೆ. ಆಗ YSV ದತ್ತ ಅವರು ಶಾಸಕರಾಗಿದ್ದಂಥವರು, ಅವರು ಟ್ಯುಟೋರಿಯಲ್ಸ್ ನಡೆಸ್ತಾ ಇದ್ದರು. ನಾನು ಟ್ಯುಟೋರಿಯಲ್ನಲ್ಲಿ ಟ್ಯೂಷನ್ಸ್ ಕ್ಲಾಸ್ಗೂ ಹೋಗ್ತಿದ್ದೆ ಮತ್ತು SLC ಹುಡುಗರಿಗೆ ಪಾಠನೂ ಮಾಡ್ತಿದ್ದೆ ಅಲ್ಲಿ.
ಆ ಸಂದರ್ಭದಲ್ಲಿ ನಾವು ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸ್ತಾ ಇದ್ವಿ. ಆವಾಗ ವೆಸ್ಟ್ ಇಂಡೀಸ್ ಟೀಮು ಕರ್ನಾಟಕಕ್ಕೆ ಬಂದಿತ್ತು. ಒಂದಿನ ಏನಾಯಿತು, ವೆಸ್ಟ್ ಇಂಡೀಸ್ನ ಮ್ಯಾಚ್ ಇತ್ತು, ನಮ್ಮದು ಒಂದು ಮ್ಯಾಚು ನವರಂಗ್ ಗ್ರೌಂಡಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬೌಲರ್, ನಾನು ಆ್ಯಕ್ಚುಲಾಗಿ ನಾನು 6 ವಿಕೆಟ್ ತಗೊಂಡೆ. ಅವತ್ತೇನೇ ಗಿಬ್ಸು, ವೆಸ್ಟ್ ಇಂಡೀಸ್ನ ಗಿಬ್ಸ್ ಕೂಡ 6 ವಿಕೆಟ್ ತಗೊಂಡು, ಡ್ಯಾನ್ಸ್ ಗಿಬ್ಸು. ಆವಾಗ ಎಲ್ಲರೂ ಕೂಡ ನನ್ನನ್ನು ಅಪ್ರಿಷಿಯೇಟ್ ಮಾಡಿ ನೆಕ್ಸ್ಟ್ ಟೈಮಿಂದ ನಾಗರಾಜ್ ಮೂರ್ತಿ ನಮ್ಮ ಗಿಬ್ಸ್ ಅಂತ ಶುರುವಾಯಿತು. ಅದೆಷ್ಟು ಮಟ್ಟಿಗೆ ಆಯಿತು ಅಂದರೆ ಕಾಲೇಜ್ ಟೀಮ್ಗೆ ಆಡಬೇಕಾದ್ರು ಕೂಡ ನಾನು ಬೌಲಿಂಗ್ ಶೈಲಿ ನೋಡಿ ಗಿಬ್ಸ್ ಅಂತಾನೆ ಅಂದ್ಬಿಟ್ಟು ಕೊನೆಗೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲು, ಈವನ್ ನಾನು ಅವಾಗ ಕನ್ನಡ ಸಂಘದ ಅಧ್ಯಕ್ಷ ಆಗಿದ್ದೆ, ಈ ಗೋಪಾಲಯ್ಯ ಮಿನಿಸ್ಟರ್ ಆಗಿದ್ರಲ್ಲ ಈ MLA, ಅವ್ರ ಸೆಕ್ರೆಟ್ರಿ, ಇನ್ನೊಬ್ಬರು MLA ಸೋಮಶೇಖರ್, ST ಸೋಮಶೇಖರು ವೈಸ್ ಪ್ರೆಸಿಡೆಂಟು. ನಾವೆಲ್ಲ ಕನ್ನಡ ಸಂಘ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ವಿ. ರಾಮಲಿಂಗಾರೆಡ್ಡಿ ಮತ್ತು HM ರೇವಣ್ಣ ಅವರೆಲ್ಲ ನಮ್ಮ ಸೀನಿಯರ್ಸ್ಗಳು. ಅವರೆಲ್ಲ ರೆಗ್ಯುಲರಾಗಿ ಕಾಲೇಜ್ ಹತ್ರ ಬರ್ತಾನೆ ಇರೋರು. ಎಲ್ಲರ ಬಾಯಿನಲ್ಲೂ ಕೂಡ ನಾನು ನಾಗರಾಜ್ ಮೂರ್ತಿ ಅನ್ನೋ ಹೆಸರು ಕ್ರಮೇಣ ಹೊರಟೋಗಿ ಗಿಬ್ಸ್ ಅಂತಲೇ ಆಗೋಗಿ ಕೊನೆಗೆ ಎಷ್ಟು ಮಟ್ಕಾಯಿತು ಅಂತ ಅಂದರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಪಕ್ಷದ ಕೆಲಸ ಕೂಡ ಮಾಡ್ತಿದ್ದೆ. ಆವಾಗ ನನ್ನ ಹೆಸರನ್ನ ಗಿಬ್ಸ್ ಕೇಳ್ಬಿಡೋಣ ಬಿಡ್ರಿ, ಅದಾಗಿ ಕೆಲಸ ಮಾಡ್ತಾರೆ, ಇದೇ ಅವರು ಸಿಂಧಿಯಾ ಅವರಾಗಲಿ ಶಂಕರ್ ಆಗಲಿ ಎಲ್ಲರೂ ಕೂಡ ನನ್ನನ್ನು ಗಿಬ್ಸ್ ಅಂತಲೇ ಕರೆಯೋರು. ಇವಾಗಲೂ ಕೂಡ HM ರೇವಣ್ಣ ಅವ್ರು ಯಾರು ಕೂಡ ನಾನು ಅಷ್ಟೆಲ್ಲ ರಾಮಲಿಂಗಾರೆಡ್ಡಿ, ನಾನು ಕೆಂಪೇಗೌಡ ಆಯ್ಕೆ ಸಮಿತಿಯಲ್ಲಿ ಇದ್ದಾಗ ಅವರು ಪತ್ರಗಳನ್ನೆಲ್ಲ ಕಳಿಸ್ಬೇಕಾದ್ರೆ ಕೆಲವು ವಿಶೇಷವಾಗಿ ಗಮನ ಹರಿಸ್ಬೇಕು ಅಂದಾಗ ಗಿಬ್ಸ್ ಅಂತ ಬರೆಯೋರು, ಇದು ನಿನಗಾಗಿ ಅಂತ. ರೆಗ್ಯುಲರ್ ಇದಕ್ಕೆ ನಾಗರಾಜ್ ಮೂರ್ತಿ ಅಂತ ಬರೆಯೋರು, ಪರ್ಟಿಕ್ಯುಲರ್ ಆಗಿ ಏನಾದ್ರು ಆಗ್ಬೇಕಾಗಿ ಕೆಲಸ ಗಿಬ್ಸ್ ಅಂತ ಬರೆಯೋರು. ಸರ್, ಆದ್ರೂ ಇವತ್ತು ಅಂದ್ರೆ KV ನಾಗರಾಜ್ ಮೂರ್ತಿ ಅವರ ಹೆಸರು ಅಂದ ತಕ್ಷಣ ಕಲಾವಿದರಾಗೆ ಗೊತ್ತು ಎಲ್ರಿಗೂ, ಹೆಚ್ಚಾಗಿ ತೆರೆ ಮೇಲೆ ನಟಿಸುವಂತಾಗಿರ್ಬೋದು, TN ಸೀತಾರಾಮ್ ಅವರ ಧಾರಾವಾಹಿಗಳಲ್ಲಿ ಅಭಿನಯಿಸಿದಂತಹ ಮುಖ ಪರಿಚಯ ಎಲ್ರಿಗೂ ಇರುತ್ತೆ. ಈ ಕ್ರಿಕೆಟ್ ಜರ್ನಿ ಹಾಗೆ ಮುಂದುವರೆದಿದೆಯಾ ಸರ್? ಅವಾಗಲೇ ಕಾಲೇಜ್ ಮುಗಿತಾ ಇದ್ದಾಗಲೇ ನಾನು ಈ ರಾಜಕಾರಣಕ್ಕೆ ಬಂದೆ. ರಾಜಕಾರಣಕ್ಕೆ ಬಂದಾಗ ನಾನು ಡಿಗ್ರಿ ಮುಗಿಸಿ ಡಿಗ್ರಿ ಮಾಡುವಲ್ಲೇ ರಾಜಕಾರಣಕ್ಕೆ ಬಂದೆ. 78, 79, 80 ಅವಾಗೆಲ್ಲ ಎಮರ್ಜೆನ್ಸಿ, ನಾವೆಲ್ಲ ಹೋರಾಟಗಳಲ್ಲಿದ್ವಿ. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟಗಳು ಮಾಡಿ 77, 76 ಮಧ್ಯ ಸಂದರ್ಭದಲ್ಲಿ ನಾನು ಒಂದು 11 ದಿವಸ ಜೈಲು ವಾಸ ಕೂಡ ಅನುಭವಿಸಿದ್ದಾಯ್ತು. ಅವಾಗೆಲ್ಲ ಸಂಪಂಗಿ ರಾಮ್ ಶೆಟ್ರು ಅಂತಿದ್ರು, ಅವರು ನಾನು ಅವ್ರ ಜನಸಂಘದವರು, ನಾವು ಸೋಷಲಿಸ್ಟ್ ಪಾರ್ಟಿ ಬೆಂಬಲಿಗರಾಗಿರ್ತಿದ್ವಿ. ಆ ಸಂದರ್ಭದಲ್ಲೆಲ್ಲ ಗಲಾಟೆಗಳಾಗಿತ್ತು. ಆದರೆ ನನಗೆ ಒಂದೇನಂತ ಅಂದರೆ ಕ್ರಿಕೆಟ್ ಅಲ್ಲಿಗೆ ಬಿಟ್ಬಿಟ್ಟು ನಾನು ರಾಜಕಾರಣ, ಆಮೇಲೆ ಅದು ಮುಖ್ಯವಾದಂಥ ಬಂದಿದ್ದೇನು ಅಂತ ಅಂದರೆ ಡಿಗ್ರಿ BSc ಮುಗಿಸ್ದೆ. ನಾನು ಮುಗಿಸಿದಾಗ ನಾನು ಮುಂದೇನು ಅಂತ ಇದಾಯಿತು. ಅವಾಗ ವಿದ್ಯಾರ್ಥಿ ನಾಯಕರಾಗೋದು ಅಂದರೆ ಭಾಳ ದೊಡ್ಡ ಕಷ್ಟದ ಕೆಲಸ. ಅವಾಗ ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಲ್ಲನ ಬೇರೆ ಕಡೆ ಒಂದು ಕೋರ್ಸಿಗೆ ಸೇರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಇಲ್ಲಿ ಕನ್ನಡ ಸಂಘ ಅಧ್ಯಕ್ಷ ಆಗಿದೆ, ಹಂಗೆ ಅಲ್ಲಿ ಹೋಗೋಣ. ಅವಾಗ ಸೆಂಟ್ರಲ್ ಕಾಲೇಜಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೇರಿಕೊಂಡೆ. KM ರಾಜಗೋಪಾಲ್ ಅವರು ಮುಖ್ಯಸ್ಥರಾಗಿದ್ದರು. ನಿನಗೆ ಕೊಡೋದೇ ಇಲ್ಲ ಸೀಟು ಅಂತ 1 ವರ್ಷ ಕೊಡಲೇ ಇಲ್ಲ ಅವರು. ಆಮೇಲೆ ಸೆಕೆಂಡ್ ಇಯರ್ಗೆ ನಾವು ಒಂದು ನಾಟಕ ಮಾಡಿ ತೋರಿಸಿದ ಮೇಲೆ ಅವ್ರು ನಂಗೆ ಸೀಟ್ ಕೊಟ್ಟರು. ಹಾಗೆ ಸೀಟ್ ತಮಾಷೆ ಅಂದರೆ ನಾನು ರಾಜಕಾರಣ ಮಾಡಬೇಕು, ವಿದ್ಯಾರ್ಥಿ ರಾಜಕಾರಣ ಅಂತ ಓದೋನು ಪೂರ್ತಿ ನಾಟಕದಲ್ಲೇ ಇನ್ವಾಲ್ವ್ ಆಗಿ ಅಲ್ಲೇ ಒಂದು 2-3 ನಾಟಕ ಮಾಡಿಸ್ತೆ. ಅದಾದ ನಂತರ ನಾಟಕದ ಕಡೆ ಗಮನ ಜಾಸ್ತಿ ಕೊಟ್ಟು ಪೂರ್ತಿ ನಾನು ರಂಗಭೂಮಿನಲ್ಲಿ ಇನ್ವಾಲ್ವ್ ಆದೆ. ಅಷ್ಟೊತ್ತಿಗೆ ನಾವು ಬೀದಿ ನಾಟಕಗಳನ್ನ ಮಾಡೋಕ್ಕೆ ಶುರು ಮಾಡಿದ್ವಿ. ದತ್ತ ಅವರು ನಾವಿಬ್ಬರೂ ಎಮರ್ಜೆನ್ಸಿ ಟೈಮ್ ಅದಾದಂಥ ಬಂದಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಅವತ್ತಿನ ತುರ್ತು ಪರಿಸ್ಥಿತಿ ವಿರೋಧಿಸಿ ಕೂಡ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ವಿ. ಅದು JP ಚಳವಳಿ ಸಂದರ್ಭದಲ್ಲೆಲ್ಲ ಇದ್ವಿ. ಹೀಗಾಗಿ ನಾವು ರಂಗಭೂಮಿಗೆ ಬಂದೆ, ಈ ಕ್ರಿಕೆಟನ್ನು ಬಿಟ್ಟೆ. ಸರ್, ಆದರೂ ಶೈಕ್ಷಣಿಕವಾಗಿ ನಿಮ್ಮ ಎಜುಕೇಷನ್ ಗಮನಿಸಬೇಕಾದ್ರೆ ಒಂದು ಕಡೆ BA ನಾಟಕ ಮೇಜರು, ಇನ್ನೊಂದು ಕಡೆ BScಗೆ ಬರ್ತೀರಾ ಭೂಗರ್ಭಶಾಸ್ತ್ರ, ಮತ್ತು D ಫಾರ್ಮಸಿ ಬೇರೆ ಮಾಡ್ತೀರಲ್ಲ ಸರ್. ಅಂದರೆ ಯಾಕೆ ಈ ಎಲ್ಲ ಜಾನರ್ಗಳನ್ನು ಆಯ್ಕೆ ಮಾಡಿಕೊಂಡ್ರಿ ಸರ್? BSc ಮಾಡಿದ್ದು ನನ್ನ ರೆಗ್ಯುಲರ್ ಪ್ರೊಸೆಸ್ಸಲ್ಲಿ BSc ಮಾಡಿದೆ. ನಾನು ಆಗಲೇ ಹೇಳ್ದಂಗೆ ಈ ರಾಜಕಾರಣಕ್ಕೋಸ್ಕರ BA ಡ್ರಾಮಾ ಸೇರಿದೆ. ಅದಾದಮೇಲೆ BA ಡ್ರಾಮಾ ಸೇರಿದೆ. BA ಡ್ರಾಮಾ ಮುಗೀತು ಅನ್ನುವಾಗ ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅಂದರೆ ಡಿಪ್ಲೊಮೊ ಇನ್ ಫಾರ್ಮಸಿಗೆ ಒಂದು ಮೆಡಿಕಲ್ ಸ್ಟೋರ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಆವಾಗ ಡಿಪ್ಲೊಮೊ ಇನ್ ಫಾರ್ಮಸಿ ಸೀಟ್ ಕೂಡ ಸರ್ಕಾರಿ ಕೋಟಾದಲ್ಲಿ ಕೊಡೋದು ಅಂತ ಅನೌನ್ಸ್ ಮಾಡಿದರು.
ಅವಾಗ ಅಪ್ಲೈ ಮಾಡಿದ್ರೆ ಅಲ್ಲೇನಾಗಿತ್ತು ಅಂದರೆ 150 ರೂಪಾಯಿ ಇದು ಕೊಡೋರು ಸ್ಟೈಫಂಡ್ ಸ್ಟೈಫಂಡ್, ಓ. ಸ್ಟೈಫಂಡು ಕೊಟ್ಟು ಇದು ಅದೇ ನಾನು ಪ್ರೈವೇಟ್ ಕಾಲೇಜ್ ಸೇರಿದ್ರೆ ಆ ಕಾಲಕ್ಕೆ 15,000 ರೂಪಾಯಿ ಇದು ಡೊನೇಷನ್ ಕೊಡಬೇಕಾಗಿತ್ತು. ಫೀಸ್ ಬೇರೆ ಜಾಸ್ತಿ ಇತ್ತು. ಇದು ಭಾಳ ಸುಲಭನಾಗ ನಂಗೆ ಸಿಕ್ತು. ಸಿಕ್ಕಿ ಅದನ್ನು ಮುಗಿಸ್ಕೊಂಡು ಆಮೇಲೆ ವಿಚಿತ್ರ ಅಂದರೆ ಆಮೇಲೆ 2 ವರ್ಷ ನಾನು ಕೂಡ ಸೇರಿದೆ. ಮುಗಿಸ್ತಿರೋ ಬಿಟ್ಬಿಟ್ಟೆ. ಹೀಗಾಗಿ ನಾನು ಮುಂದುವರ್ಸ್ಕೊಂಡು ಹೋದೆ. ಸರ್, ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಶಿಕ್ಷಣದ ವಿಷಯಗಳ ನೋಡಿದಾಗ ಅಂದ್ರೆ ಆರ್ಟ್ಸ್ ಇದೆ, ಅಲ್ಲಿ ಸೈನ್ಸ್ ಇದೆ, ಲಾ ಇದೆ, ಹೀಗೆ ಡಿ ಫಾರ್ಮಸಿ ಪ್ರತಿಯೊಂದು ಅಂದ್ರೆ ಸರ್ ಅಂದ್ರೆ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಗೇನು ತುಂಬಾ ಆಸಕ್ತಿ ಇದೆ ಅಥವಾ ನಮ್ಗೇನು ತುಂಬಾ ಅದರಲ್ಲಿ ಒಂದು ಕೌಶಲ್ಯ ಇದೆ ಅನ್ನೋವಂಥದ್ದಾಗಿರಬಹುದು. ನೀವು ಹೇಳಿದ್ರಿ ಅಂದ್ರೆ ರಾಜಕಾರಣದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಕ್ ಹೋದ್ರಿ, ವಿಜ್ಞಾನವನ್ನ ಓದಿದ್ರಿ, ಡಿ ಫಾರ್ಮಸಿ ಆಯ್ತು. ಬಟ್ ಎಲ್ಲವೂ ಕೂಡ ಅಂದ್ರೆ ಎಲ್ಲವೂ ಬದಿಗೊತ್ತಿ ಕಲೆ ಅನ್ನೋದು ನಿಮ್ಮನ್ನ ಕೈ ಬೀಸಿ ಕರಿತು. ಸೊ ಅದನ್ನೇ ವೃತ್ತಿಯಾಗಿ ಮುಂದುವರಿಸಬೇಕು ಅಂತ ಯಾವ ಕ್ಷಣ ನಿಮಗೆ? ಅದು ಬಹಳ ಒಂದು ವಿಶಿಷ್ಟವಾದಂತ ಇದಾಯ್ತು. ಏನಂದ್ರೆ ನಾನು ರಾಜಕಾರಣ ಮಾಡ್ತಾ ಏನೇನೆ ಜನತಾ ಪಕ್ಷದಲ್ಲಿ ನಾನು ಇದ್ದವನು. ಅವಾಗ ಯುವ ಜನತಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ 80ನೇ ಇಸ್ವಿನಲ್ಲಿ ಏನಾಯ್ತು, ಚಂದ್ರಶೇಖರ್ ಅವರು ಒಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಕ್ಯಾಂಪ್ ಮಾಡಿಸಿದ್ರು. ಭಾರತದ ಮಾಜಿ ಪ್ರಧಾನಿ ಚಂದ್ರಶೇಖರ್, ಅವಾಗಿನ್ನೂ ಅವರು ಪ್ರಧಾನಮಂತ್ರಿಗಳೆಲ್ಲ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಆ ಕ್ಯಾಂಪ್ಗೆ ನಾನು ಲೀಲಾದೇವಿ ಆರ್ ಪ್ರಸಾದ್ ಇಬ್ಬರು ಇನ್ಚಾರ್ಜ್ ಟೋಟಲ್ ಲೋಕಲ್ ವ್ಯವಸ್ಥೆಗಳಿಗೆ. ಅವಾಗ ನಾನು ಕೆಲಸ ಮಾಡ್ತಾ ಎಲ್ಲ ಮಾಡ್ತಿದ್ದು ನೋಡಿ ಚಂದ್ರಶೇಖರ್ ಏನು ಮಾಡಿದ್ರು, ಎಲ್ಲ ವಿಚಾರಗಳಿಗೂ ನನ್ನನ್ನೇ ಕರೆಯೋರು. ಅವರು ಸರಿ, ನಾನು ಬೆಳಗ್ಗೆ ಭಾಳ ನಿಷ್ಠೆಯಿಂದ ಒಂದು ರಾಷ್ಟ್ರೀಯ ವರ್ಕ್ಶಾಪ್, ಅದು ನ್ಯಾಷನಲ್ ಲೆವೆಲ್ ವರ್ಕ್ಶಾಪು, ಸುಮಾರು 180 ಜನ ಇವರು ಇದ್ದರು. ಆ ವರ್ಕ್ಶಾಪಲ್ಲಿ ಮುರಾರ್ಜಿ ದೇಸಾಯಿ ಇದ್ದರು. ನೋಡಿ ವಿಶಿಷ್ಟವಾದಂಥದ್ದು ಕ್ಲಾಸಸ್ಗಳು ತಗೊಳ್ತಿದ್ರು. ಮುರಾರ್ಜಿ ದೇಸಾಯಿ ಇದ್ದರು, ವಾಜಪೇಯಿ ಇದ್ದರು, ಕೇರಳದ ಕೆಲವು ಹುಡುಗರು ಎಲ್ಲರೂ ಕೂಡ ಸೋಷಲಿಸ್ಟ್ ಪಾರ್ಟಿಲಿ ಇದ್ದವರು ಅವರೆಲ್ಲ ಚಂದ್ರಶೇಖರ್ನ ಥ್ರೂಔಟ್ ಇಂಡಿಯಾ ನೀವು ಪಾದಯಾತ್ರೆ ಮಾಡಿ ಜನಸಂಘಟನೆ ಮಾಡಿ ಅಂದರು. ಅವಾಗ ನಾವು ಕೂಡ ಎಲ್ಲರೂ ಹೌದು ಸರ್ ಮಾಡಬೇಕು ಅಂತ ಅಂದ್ವಿ. ಸೊ ಯಾರ್ಯಾರು ನಮ್ಮ ಜೊತೆ ಬರ್ತೀರಾ ಅಂತ ಅಂದರು. ಆವಾಗ ನಾನು ಅವ್ರ ಜೊತೆ ಹೋದೆ. ಅವಾಗ ನಾನು ಕೇರಳದಿಂದ ದೆಹಲಿವರೆಗೂ, ಕನ್ಯಾಕುಮಾರಿಯಿಂದ ದೆಹಲಿವರೆಗೂ ಅವ್ರ ಜೊತೆಲಿ ಪಾದಯಾತ್ರೆ ಮಾಡಿ ನಾನು 6 ತಿಂಗಳು ನಡೆದಿದ್ದು. ಆ ಸಂದರ್ಭದಲ್ಲಿ ಅವ್ರ ಜೊತೆಲೇನೇ ಇದ್ದು ರಾಷ್ಟ್ರ ಮಟ್ಟದ ಸಂಪರ್ಕ. ಅವಾಗ ಭಾರತ ಯಾತ್ರೆ ಮಾಡಿದ್ದಕ್ಕೆ ಭಾರತೀಯ ಯಾತ್ರಾ ಕೇಂದ್ರ ಅಂತ ಮಾಡಿದ್ರು. ಅವಾಗ ಭಾರತೀಯ ಯಾತ್ರಾ ಕೇಂದ್ರ ಕರ್ನಾಟಕದ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಆದಾಗ ಈ ಥರ ಜನಪರ ಕೆಲಸಗಳು ಮಾಡೋಣ, ರಂಗಭೂಮಿ, ವಿದ್ಯಾರ್ಥಿ ಚಳವಳಿ ಈ ಥರದ್ದು ಇಟ್ಕೊಂಡು ನಾವು ಭಾರತೀಯ ಯಾತ್ರಾ ಕೇಂದ್ರ ಕರ್ನಾಟಕದ ಶಾಖೆಯನ್ನು ನಾವು ಯಾವುದೇ ಬಿಲ್ಡಿಂಗ್ ಕಟ್ಟೋದು ಅವೆಲ್ಲ ಬೇಡ, ಈ ಥರದ ಕೆಲಸ ಮಾಡೋದು ಅಂಥೇಳಿ ನಾವು ಭಾರತೀಯ ಯಾತ್ರಾ ಕೇಂದ್ರ ಮಾಡಿ ವಿದ್ಯಾರ್ಥಿ ರಂಗಭೂಮಿ ಕಾರ್ಯಾಗಾರಗಳು, ಅವೇರ್ನೆಸ್ ಕ್ಯಾಂಪ್, ಜಾಗೃತಿ ಶಿಬಿರಗಳು, ಆಮೇಲೆ ನಿಮಗೆ ಗೊತ್ತಿದ್ದಾರೆ ನಾವು ಅನೇಕ ಇವಾಗ ಅವಾಗ ಸ್ವಾತಂತ್ರ್ಯ ಬಂದು 50 ವರ್ಷ ಆಯಿತು ಅಂದಾಗ ನಾವು ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ 97ರಲ್ಲಿ ಈ ಥರದ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಜನಗಳನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಪ್ರಜಾಪ್ರಭುತ್ವದ ಬಗ್ಗೆ ಸೆಮಿನಾರು, ಕವಿಗೋಷ್ಠಿಗಳ ಮೂಲಕ ಜನಗಳನ್ನ ಹುರಿದುಂಬಿಸೋದು, ಈ ಸಾಹಿತ್ಯ ಸಂಸ್ಕೃತಿಗೆ ಇಲ್ಲಿ ಮೀಸಲಾಗಿಸಿದ್ವಿ. BL ಶಂಕರ್ ನಮ್ಮ ರಾಜ್ಯ ಶಾಖೆಯ ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಯಾವ ಥರ ರಂಗಭೂಮಿಯನ್ನು ನಾವು ಇದು ಮಾಡೋದು ಅಂದಾಗ ನಾವು 1988ರಲ್ಲಿ ಕಾಲೇಜು ವಿದ್ಯಾರ್ಥಿ ರಂಗಭೂಮಿಯನ್ನು ಒಂದು ದೊಡ್ಡ ಕಾರ್ಯಾಗಾರ ಮಾಡಿದ್ವಿ. ಬಹುಶಃ ಆ ಕಾರ್ಯಾಗಾರ ಭಾಳ ಶ್ರೇಷ್ಠವಾದಂಥ ಕಾರ್ಯಾಗಾರ ಕರ್ನಾಟಕದ ಇತಿಹಾಸದಲ್ಲಿ. ಮಾಸ್ಟರ್ ಹಿರಣ್ಣಯ್ಯನಿಂದ ಹಿಡಿದು ಶಂಕರ್ ನಾಗ್, ಅನಂತ್ ನಾಗ್, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿತ್ವದವರೆಲ್ಲರೂ ಕೂಡ ಬಂದು ಕ್ಲಾಸಸ್ಕೊಳ್ತಾ ಇರೋರು. 1 ತಿಂಗಳು ಕಾರ್ಯಾಗಾರ, ಅದು 3 ವರ್ಷ ಮಾಡಿದ್ವಿ. ಆ 3 ವರ್ಷದಲ್ಲಿ ನಮಗೆ ಮಂತ್ರಿಗಳಿಂದ ಲೆಟ್ರು ಬರೋದು, ದಯವಿಟ್ಟು ನಮ್ಮ ಸ್ಟೂಡೆಂಟ್ನ ಸೇರಿಸ್ಕೊಳ್ಳಿ ಅಂತ. ನಾವು ಬರೀ 80 ಜನಕ್ಕೆ ಮಾತ್ರ ತಗೋತಿದ್ವಿ. ಆ ಥರದ ಒಂದು ಒಳ್ಳೆಯ ಗುಣಮಟ್ಟದ ಕಾರ್ಯಾಗಾರ. ಅದರ ಫಾಲೋ ಅಪ್ ಆಗಿ ನಾವೇನು ಮಾಡಿದ್ವಿ, ಕಾಲೇಜು ವಿದ್ಯಾರ್ಥಿಗಳ ರಂಗ ಉತ್ಸವಗಳ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು 33 ವರ್ಷ ಇವಾಗ ನಿರಂತರವಾಗಿ ನಡೆಸ್ಕೊಂಡು ಬಂದ್ವಿ. ಅದರ ಮೂಲಕ ಇವತ್ತು ಕಿರುತೆರೆ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಸಾವಿರಾರಕ್ಕೂ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಕ್ಟ್ರುಗಳು. ಅವರೆಲ್ಲರೂ ಕೂಡ ಈಗ ನಮ್ಮ ಕಾಲೇಜು ರಂಗಭೂಮಿಯಿಂದ ಬಂದಿರೋರು. ಹೌದು ಸರ್, ಹೌದು. ಆಮೇಲೆ ಸುಮಾರು 50 ಜನ ನಿರ್ದೇಶಕರಾಗಿದ್ದಾರೆ ನಮ್ಮ ರಂಗಭೂಮಿಯಿಂದ ಬಂದಂಥವರು. 100 ಜನ ಕಲಾವಿದರುಗಳು ರೂಪುಗೊಂಡಿದ್ದು ಕಾಲೇಜು ರಂಗಭೂಮಿಯಿಂದ. ಹಾಗಾಗಿ ಕಾಲೇಜು ರಂಗಭೂಮಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಮೂಲಕ ಇವತ್ತು ರಂಗಭೂಮಿನೂ ಕೂಡ ಇವತ್ತು ಕ್ರಿಯಾಶೀಲವಾಗಿದೆ ಅಂದರೆ ಅದು ಕಾಲೇಜು ರಂಗಭೂಮಿಯಿಂದಾಗಿ ಅಲ್ಲಿಂದ ಬಂದಂಥ ಹುಡುಗರುಗಳು ಯಾರಿದ್ದಾರೆ
ಇವತ್ತು ಅವರೆಲ್ಲರೂ ಕೂಡ ಶೇಕಡ 60% ಜನ ಹವ್ಯಾಸಿ ರಂಗಭೂಮಿಯನ್ನು ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನನಗೆ ಅತ್ಯಂತ ಸಮಾಧಾನ ಸಂತೋಷ ತಂದಿರೋದಂಥ ವಿಚಾರ. ರಂಗಭೂಮಿ ಅಂದ ಕೂಡಲೇ ಎಲ್ಲಾ ಕೆಲಸ ಗೊತ್ತಿರಬೇಕು ಅಂತ ಹೇಳ್ತಾರೆ. ಇವತ್ತು ಯಾವುದೇ ಸ್ಥಾನದಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ಆ ಕೆಲಸಗಳನ್ನ ಮಾಡುವಂತ ಒಂದು ಸಾಮರ್ಥ್ಯ ಇರಬೇಕು ಅಂತ. ನೀವು ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ ಸೇವಕರಂತೆ ಕೆಲಸ ಮಾಡಿದ್ದು ಇದೆ, ಹಾಗೆ ಆಡಳಿತಕ್ಕೆ ಅವಶ್ಯಕತೆ ಇದ್ದಾಗ ಮಾಲೀಕರಂತೆ ಕೆಲಸ ಮಾಡಿದ್ದು ಇದೆ. ಸೊ ಇದು ಎಷ್ಟು ಮುಖ್ಯ ಆಗುತ್ತೆ ಸರ್ ಒಂದು ರಂಗಭೂಮಿಯಲ್ಲಿ? ನನಗೆ ರಂಗಭೂಮಿ ನನಗೆ ಒಂದನ್ನು ಕಲಿಸ್ತು. ಏನಂದರೆ ರಂಗಭೂಮಿ ರಾಜನಾಗೂ ಇರಬೇಕು, ಸೇವಕನಾಗೂ ಇರಬೇಕು ಅನ್ನೋದನ್ನು ರಂಗಭೂಮಿ ಕಲಿಸ್ತು. ಯಾಕಂದರೆ ನಾವು ಮಾಡೋ ಪಾತ್ರಗಳು ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಆ ಪಾತ್ರ ಪ್ರವೇಶ ಮಾಡಿದಾಗ ಸೇವಕನ ಮಹತ್ವ ಎಷ್ಟು ಅಂತ ಗೊತ್ತಿರ್ತೈತೆ, ರಾಜನ ಮಹತ್ವನೂ ಗೊತ್ತಿರ್ತದೆ, ಮಂತ್ರಿ ಮಹತ್ವನೂ ಗೊತ್ತಿರ್ತದೆ. ಹಾಗಾಗಿ ನಾವು ಸಮಾಜದ ಪರಿಕಲ್ಪನೆ ಏನಾದ್ರು ಬಂದಿದ್ದರೆ ನಮ್ಮ ಮನಸ್ಸಿನಲ್ಲಿ ರಂಗಭೂಮಿ ಕೊಡುಗೆ ಭಾಳಷ್ಟು ಮುಖ್ಯ. ನಾನು ಅದನ್ನೇ ಇವತ್ತು ಕೂಡ ಹೇಳೋವಂಥದ್ದು. ರಂಗಭೂಮಿಯಿಂದ ಮಾತ್ರ ಮನುಷ್ಯ ಸಂಪೂರ್ಣನಾಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ರಂಗಭೂಮಿನಲ್ಲಿ ಮನುಷ್ಯನಿಗೆ ಇನ್ನೊಬ್ಬನ ಮನಸ್ಸಿನಲ್ಲಿ ಇರೋದನ್ನು ಗ್ರಹಿಸ್ಕೊಳ್ಳುವಂಥ ಶಕ್ತಿಯನ್ನು ಬೆಳೆಸುತ್ತೆ. ಮತ್ತು ಆ ಗ್ರಹಿಸೋದ್ರನ್ನ ಸರಿಯಾಗಿ ನಾವು ಯಾವ ರೀತಿ ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ನಾವು ಅನುಸರಿಸೋದಕ್ಕೆ ಯೋಚನೆ ಮಾಡುವಂಥ ಒಂದು ಶಕ್ತಿಯನ್ನು ಕೂಡ ರಂಗಭೂಮಿ ಕೊಡುತ್ತೆ. ಹಾಗಾಗಿಯೇ ಮಕ್ಕಳಿಗೆ ನಾವೆಲ್ಲ ಏನೋ ಕೂಡ ಏನಂತ ಹೇಳ್ತೀನಿ ಅಂದರೆ, ಕನಿಷ್ಠ 9 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಕನಿಷ್ಠ 1 ಗಂಟೆ ಆದರೂ ರಂಗಭೂಮಿಯ ಶಿಕ್ಷಣವನ್ನು ಕೊಡಿಸ್ಬೇಕು. ಪ್ರೈಮರಿ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ರಂಗಭೂಮಿಯ ಶಿಕ್ಷಣವನ್ನು ಕನಿಷ್ಠ 1 ಗಂಟೆ ಕೊಟ್ಟರೆ ಅವನು ಯಾವುದೇ ಸಬ್ಜೆಕ್ಟನ್ನು, ಯಾವುದೇ ವಿಚಾರವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಗ್ರಹಣ ಶಕ್ತಿ ಇದೆಯಲ್ಲ, ಗ್ರಹಣ ಶಕ್ತಿ ರಂಗಭೂಮಿನಲ್ಲಿ ಬಂದಷ್ಟು ಬಹುಶಃ ಯಾವ ಪ್ರಕಾರದಲ್ಲೂ ಸಿಗೋದಿಲ್ಲ. ಅಲ್ಲಿ ಒಂದು ಸಂಗೀತ ಕಲಿಯೋಕ್ಕಾಗಲಿ, ಒಂದು ನಟನೆ ಕಲಿಯೋಕ್ಕಾಗಲಿ, ಅಥವಾ ಒಂದು ಮ್ಯೂಸಿಕ್ ಆಗಲಿ, ಎಲ್ಲವೂ ಕೂಡ ಇರ್ತೈತೆ ರಂಗಭೂಮಿನಲ್ಲಿ. ಹಾಗಾಗಿ ಅವನಿಗೆ ಗ್ರಹಿಸುವ ಶಕ್ತಿ ಜಾಸ್ತಿ ಆಗುತ್ತೆ. ನನಗೊಂದಂತೂ ಸತ್ಯ, ರಂಗಭೂಮಿ ಇದೆಯಲ್ಲ, ರಂಗಭೂಮಿ ವಿದ್ಯಾರ್ಥಿಗಳ ಗ್ರಹಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಯಾವುದೇ ಒಂದು ವಸ್ತುವನ್ನು ಅಥವಾ ಒಂದು ವಿಚಾರವನ್ನು ಕೊಟ್ಟರೆ ಅದರ ವೀಕ್ಷಣೆ ಮಾಡೋದ್ರ ಮೂಲಕನೇ ಅವ್ರಿಗೆ ಆ ಒಂದು ಏನು ಆಗ್ಬೋದು ಏನು ಅಂತ ಯೋಚನೆ ಮಾಡ್ತಾರೆ. ಮತ್ತು ನಾವು ಯಾವುದಾನ ಒಂದು ವಿಚಾರವನ್ನು ಹೇಳ್ತಾ ಹೋದರೆ ಅದನ್ನು ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಕಲ್ಪಿಸ್ಕೊಳ್ಳೋ ಶಕ್ತಿ. ನಿಮ್ಮ ತಂದೆ ಯಾವಾಗ ನೀವು ಎಲೆಕ್ಷನ್ ವಿಷಯಕ್ಕೆ ಹೋದಾಗ ಬೇಡ ಅಂದ್ರೋ, ಅದೇ ಥರ ಒಬ್ಬ ಕಾಲೇಜಿನಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಆಗಿ ಅದು 2-3 ಡಿಗ್ರಿ ಮಾಡಿಕೊಂಡು ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಆಸೆ ಇತ್ತಾ, ಇಲ್ಲ ಇದಕ್ಕೆಲ್ಲ ಉತ್ತೇಜನ ಕೊಟ್ಟರೆ ಬೈತಿದ್ರಾ ಸರ್? ಹೇಳಿ ಸರ್. ನಮ್ಮ ಅಪ್ಪ ಅಮ್ಮನಿಗೆ ಆಸೆ ಇದ್ದಿದ್ದು ನಾನು ಇಂಜಿನಿಯರ್ ಆಗಬೇಕು ಅಂತ. ಓಕೆ. ಅವ್ರಿಗೆ ಒಂದು ಎಷ್ಟು ಮಟ್ಟಿಗೆ ಅಂದರೆ ನಾನು ನಾಟಕ ಅಂದರೆ ಅವ್ರಿಗೆ ಆಗ್ತಿದ್ದಿಲ್ಲ. ನಮ್ಮ ತಂದೆಗಂತೂ ನಾನು 3ನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ 4ನೇ ಕ್ಲಾಸು 3 ಪಾಸಾಗಿ 4ಕ್ಕೆ ಬಂದು ಜಯಮ್ಮ ಅಂತ ಟೀಚರ್ ಇದ್ರು. ಅವ್ರೇನು ಮಾಡಿದ್ರು, ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ರಾಮಾಯಣದ ಒಂದು ಬಿಟ್ ಮಾಡಿಸಿದ್ರು. ಅಲ್ಲಿ ರಾಮಾಯಣದ ಬಿಟ್ಟಲ್ಲಿ ನನಗೆ ಸೂರ್ಪಣಖಿ ಪಾತ್ರ ಮಾಡಿಸಿದ್ರು. ನಾನು ಬಹುಶಃ ಹಂಗಿದ್ದೆ ಅಂತ ಅನ್ಸುತ್ತೆ, ಸೂರ್ಪಣಖಿ ಥರ ಕಟ್ಟಾಗಿ ಸೂರ್ಪಣಖಿ ಪಾತ್ರ ಮಾಡಿಸಿದ್ರು. ಅವ್ರದ್ದು ಮನೆಯಿಂದನೇ ಸೀರೆ ತಂದು ಉಡಿಸಿ ಎಲ್ಲ ಬಳ್ದು ಏನೇನೋ ಮಾಡಿ ಸೂರ್ಪಣಖಿದ್ದಾರೆ. ನಾನು ಅವ್ರು ಕೊಟ್ಟಿದ್ದ ಡೈಲಾಗು ಎಲ್ಲ ಭಾಳ ಅದ್ಭುತವಾಗಿ ಅಭಿನಯಿಸ್ತಿ ಅಂದ್ಬಿಟ್ಟು ಇಡೀ ಸ್ಕೂಲ್ ಎಲ್ಲ ಚಪ್ಪಾಳೆ ಹೊಡೆದು ನನ್ನನ್ನು ಎಂಜಾಯ್ ಮಾಡಿದ್ರು. ನಮ್ಮ ಊರಲ್ಲಿ ಒಬ್ಬ ವೆಂಕಟರಮಣಪ್ಪ ಅಂತ ಚೇರ್ಮನ್ ಆಗಿದ್ದರು, ಪಂಚಾಯಿತಿ ಅವಾಗೆಲ್ಲ ಪಂಚಾಯಿತಿಗಳು. ಅವರು ಗೆಸ್ಟ್ ಕೂತ್ಕೊಂಡು ನೋಡ್ಬಿಟ್ಟು ಸೂರ್ಪಣಖಿ ಮಾಡಿದ್ಯಾರು ಅಂತ ಅಂದರು. ಆವಾಗ ಅವ್ರು ಜಯಮ್ಮ ಟೀಚರ್ ಇದ್ದರು, ನಮ್ಮ ಬಟ್ಟೆ ಅಂಗಡಿ 500 ಮಗ ನಾಗರಾಜ ಮೂರ್ತಿ ಅಂತ ಅಂದರು. ನಮ್ಮ ಅಂಗಡಿ ಪಕ್ಕದಲ್ಲೇ ಅವ್ರದ್ದು ಚಿಲ್ಲರೆ ಅಂಗಡಿ ಮತ್ತು ಅವ್ರ ಪಂಚಾಯಿತಿ ಆಫೀಸ್ ಎಲ್ಲ ಇತ್ತು. ದಿನ ನೋಡೋ ನಮ್ಮ ತಂದೆ ಅವರಿಬ್ಬರು ಭಾಳ ಆಪ್ತ ಸ್ನೇಹಿತರು. ನಾನು ಇನ್ನೂ ಮನ್ಗೋಗಕ್ಕೆ ಮುಂಚೆನೇ ಅವರು ಓದೋರು ನಮ್ಮ ತಂದೆಂಗೆ ಕರೆದ್ಬಿಟ್ಟು, ಅಯ್ಯೋ ನಿನ್ನ ಮಗ ಏನಯ್ಯ ಆ ಸೂರ್ಪಣಖಿ ಪಾತ್ರ ಎಷ್ಟು ಚೆನ್ನಾಗಿ ಕುಣಿದ್ನಯ್ಯ ಅಂತ ಕುಣಿದ ಅನ್ನೋರು. ಕುಣಿದಯ್ಯ ಭಾಳ ಚೆನ್ನಾಗಿ ಕುಣಿದ ಅನ್ನೋ. ನಮ್ಮ ತಂದೆಗೆ ಅದೆಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು, ನಾಟಕ ಮಾಡ್ತಾವ ನಾವು ಓದೋದು ಬಿಟ್ಬಿಟ್ಟು ಅಂದ್ಬಿಟ್ಟು. ನಾನು ಮನೆಗೆ ಹೋದರೆ ನಿಮಗೆ ಗೊತ್ತಿರ್ಬೇಕು, ಅವಾಗ ಗಜದ ಕಡ್ಡಿ ಅನ್ನೋರು, ಅಂದರೆ ಬಟ್ಟೆ ಅಳತೆ ಮಾಡೋಕ್ಕೆ ಮೀಟ್ರ್ ಇರಲಿಲ್ಲ ಅವಾಗ, ಗಜದ ಕಡ್ಡಿ ಅಂತ ಇರೋದು ಬೆಟಲ್ದದು. ಆ ಬೆಟಲ್ ತಗೊಂಡು ನಾನು 4 ಬಾರಿಸಿದ್ರು, ನಾಟಕ ಮಾಡ್ತಾ ಸ್ಕೂಲ್ಗೆ ಹೋಗಿ. ಆವಾಗ ನನಗೆ ಏನಿದು ನಾಟಕ ಮಾಡೋದು ತಪ್ಪೇನು ಅಂತ ಅನ್ಸಕ್ಕೆ ಶುರುವಾಯಿತು. ನಿಜ ಹೇಳಬೇಕು ಅಂದರೆ ಆ ಒಂದು ಪ್ರತಿಭಟನೆ, ಏನು ತಪ್ಪು ನಾಟಕ ಮಾಡಿದ್ರೆ ಅನ್ನೋ ಒಂದು ಪ್ರತಿಭಟನೆ ನಾನು ಇದು ಮಾಡಿ 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 ಕೊನೆಗೆ ಅದು ಕಾಲೇಜ್ಗೆ ಹೋದ್ಮೇಲೆ ನಮ್ಮ ತಂದೆ ಬದುಕಿದ್ದಾಗಲೇ ನಾನು ಸೀರಿಯಲಲ್ಲಿ ಪಾತ್ರ ಮಾಡಿದೆ. ಆವಾಗ ನಮ್ಮ ಅಪ್ಪನಿಗೇನೆ ಆಶ್ಚರ್ಯ ಆಗೋದು, ನಾನು ಬದುಕಿದ್ದಲ್ಲ ಅಂತ. ಈ ಬಣ್ಣ ಹಚ್ಚಿ ಅಭಿನಯಿಸಿದ ಅನುಭವ ಹೇಗಿತ್ತು ಸರ್ ಸಿನಿಮಾ ಧಾರಾವಾಹಿಗಳಲ್ಲಿ? ನನಗೆ ನಾನು ಈ ನಾಟಕಗಳು ನಾನು ಡಿಗ್ರಿ ಮಾಡ್ತಿದ್ನಲ್ಲ, ಡಿಗ್ರಿ ಮಾಡಿದಾಗ ಒಂದು 2-3 ನಾಟಕಗಳು ಮಾಡಿಸ್ದೆ ನಾನೇನೆ. ಧನ್ವಂತರಿ ಚಿಕಿತ್ಸೆ,
ಡಾಕ್ಟರ್ ವಿಜಯಮ್ಮ ಮತ್ತು AS ಮೂರ್ತಿ ಭಾಳ ದೊಡ್ಡ ಪ್ರೇರಣೆ. ನನ್ನ ನಾಟಕಗಳು ಮಾಡಿಸ್ದೆ. ನಾಟಕಗಳು ಮಾಡಿಸ್ತಾ ಆದಮೇಲೆ ನಾನು ರಾಜಕಾರಣದಲ್ಲಿ ನನಗೆ ಅತ್ಯಂತ ಆಪ್ತರಾದಂಥವರು ಮುಖ್ಯಮಂತ್ರಿ ಚಂದ್ರು ಇವರೆಲ್ಲರೂ ಜೊತೆಯಲ್ಲೇ ಇರ್ತಿದ್ರು. ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕಾಗಿತ್ತು, ಅಸೆಂಬ್ಲಿ ಟಿಕೆಟು. TN ಸೀತಾರಾಮು ಅಲ್ಲಿ ಆಸ್ಪಿರೆಂಟು, ಎಲ್ಲಿ ಗೌರಿಬಿದನೂರಲ್ಲಿ. ನಾನೇನು ಮಾಡಿದೆ, ರಾಮಕೃಷ್ಣ ಹೆಗಡೆ ಅವ್ರ ಹತ್ರ, ಮುಖ್ಯಮಂತ್ರಿ ಚಂದ್ರವನ್ನ ರಾಮಕೃಷ್ಣ ಹೆಗಡೆ ಹತ್ರ ದೇವೇಗೌಡರ ಹತ್ರ ಕರ್ಕೊಂಡೋಗಿ, ಸರ್ ಭಾಳ ಇವ್ರು ನಿಲ್ಲಿಸಿದ್ರು ಭಾಳ ಒಳ್ಳೆಯದು ಸರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ. ಅವರು ರಾಮಕೃಷ್ಣ ಹೆಗಡೆ ನೋಡೋಣ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ, TN ಸೀತಾರಾಮು ಅದೇ ಊರಿನವರು, ಅವ್ರು ಅಲ್ಲಿ ಟ್ರೈ ಮಾಡ್ತಾಯಿದ್ರು, ಟಿಕೆಟಿಗೆ ಟ್ರೈ ಮಾಡ್ತಾಯಿದ್ರು. ಲಕ್ಷ್ಮೀಪತಿ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ದರು, ಆ ಕಾನ್ಸ್ಟಿಟ್ಯೂನ್ಸಿ ಒಬ್ಬರು ಮಿನಿಸ್ಟ್ರು ಪ್ರೆಸೆಂಟ್ ಅಲ್ಲಿ ಇದ್ದವ್ರು. ಅವಾಗ ಅವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಗ್ಯಾರಂಟಿ ಆಗಿತ್ತು. ಆವಾಗ ನಾವೇನು ಮಾಡಿದ್ವಿ, ನಾನು ಮುಖ್ಯಮಂತ್ರಿ ಚಂದ್ರನ ಕರ್ಕೊಂಡೋಗಿದ್ದೆ. ಅವ್ರು ಬೇರೆಯವರೆಲ್ಲ, ಇಡೀ ಊರಿನವರೆಲ್ಲ ಸೀತಾರಾಮು ಅಂತಿದ್ರು. ಆವಾಗ 2 ಗುಂಪಾಯಿತು. ಎಲೆಕ್ಷನ್ ಕಮಿಟಿ ಮೀಟಿಂಗ್ನಲ್ಲಿ ಕರ್ನಾಟಕದಲ್ಲಿ 2 ಟಿಕೆಟ್ನ ಕಲಾವಿದರು ಕೊಡೋದು ಅಂತ ಆಯಿತು. ಕೊಡೋದು ಅಂತ ಆದಾಗ 1 ಟಿಕೆಟ್ನ ಚಂದ್ರು ಅವ್ರಿಗೆ ಕೊಡಿಸಿದ್ವಿ. ಚಂದ್ರು ಗೆದ್ದರು. ಅದಾದಮೇಲೆ ಮುಕ್ತ ಸೀರಿಯಲ್ ಶುರುವಾಯಿತು. ಶೂಟಿಂಗ್ ಮುಕ್ತ ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನನಗೆ ಸೀತಾರಾಮ್ಗೆ ನನ್ನ ಮೇಲೆ ಸಿಟ್ಟು ಎಲ್ಲ ಇತ್ತು. ಆದರೂ ಕೂಡ ನಾಗರಾಜ ಮೂರ್ತಿ ಜೊತೆ ಇರಲಿ ಅಂದ್ಬಿಟ್ಟು, ಒಂದು ಸಣ್ಣ ಪಾತ್ರ ಮಾಡ್ತೀರಿ ಅಂದ್ರಿ ಅಂತ. ಏನು ಪಾತ್ರ ಅಲ್ಲ, ಎಲ್ಲ ನಿಮ್ದು ಕೆಟ್ಟ ನೆಗೆಟಿವ್ ಪಾತ್ರ ಕೊಡ್ತೀನಿ, ವಿಲನ್ ಪಾತ್ರ ಕೊಟ್ಟರು. ನಾನು 2-3 ಎಪಿಸೋಡ್ ಆಗ್ತಿದಂಗೆ ಚಾನಲ್ನವ್ರು ಏನು ಮಾಡಿದ್ರು, ಆ ಕ್ಯಾರೆಕ್ಟರ್ನ ನೀವು ಭಾಳ ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ನ ಮುಂದುವರಿಸ್ಬೇಕು ಅಂತ. ಹಂಗಾಗಿ ಪಾತ್ರ ಕ್ಲಿಕ್ ಆಗೋಗ್ಬಿಡ್ತು. ಕ್ಲಿಕ್ಕಾಗಿ ಸುಮಾರು 4 ವರ್ಷ ಅದು. ಆ 4 ವರ್ಷ ಮುಗಿಯೋಷ್ಟೊತ್ತಿಗೆ 7 ಸೀರಿಯಲ್ ಫಿಕ್ಸ್ ಆಗಿದೆ ಬೇರೆ ಬೇರೆ. 4 ತಂತಿ, ಮಿಂಚು, ಅವೆಲ್ಲವೂ ಕೂಡ ಫಿಕ್ಸ್ ಆಗೋಯ್ತು. ಆಮೇಲೆ ರಂಗೋಲಿ. ಹಾಗಾಗಿ ಈ ಥರ ನಾನು ಸೀರಿಯಲಲ್ಲಿ ನಟನಾಗಿ, ಆಮೇಲೆ ಮಂಟೇಸ್ವಾಮಿ ನಾಟಕ ಶುರು ಮಾಡಿಸ್ದೆ, ಪ್ರೇತದ್ವೀಪ. ನಾನೇ ಮೌನಿ ನಾಟಕ ಡೈರೆಕ್ಟ್ ಮಾಡಿದೆ. ರಂಗಭೂಮಿನಲ್ಲಿ ಅಷ್ಟಗಾರ ಒಂದು ಗ್ರಾಜುಯೇಷನ್ ಎಲ್ಲ ರಂಗಭೂಮಿನಲ್ಲಿ ಆಗಿತ್ತು. ಆದರೂ ಎಲ್ಲ. ಆಮೇಲೆ 87ರಲ್ಲಿ ಅಕಾಡೆಮಿ ಸದಸ್ಯ ಆದ ವೈಕುಂಠರಾಜು ಅವರಿದ್ದಾಗ, ಇಡೀ ವೈಕುಂಠರಾಜು ಪತ್ರಿಕೆ ಕೆಲಸ ಇರೋದು, ಅವ್ರೇನು ಮಾಡೋದು ಎಲ್ಲ ಜವಾಬ್ದಾರಿ ನನಗೆ ಕೊಡ್ತಿದ್ರು. ಇಡೀ ಕರ್ನಾಟಕ ನಾನು ರಾಜಕಾರಣ ಟ್ರಿಪ್ಪು ಜೊತೆಗೆ ಇದು 2 ಸೇರಿಸಿ ಇಡೀ ಕರ್ನಾಟಕ ತುಂಬ ಎಲ್ಲ ಕಡೆನೂ ಕೂಡ ರಂಗಭೂಮಿಗೆ ಸಮಸ್ಯೆಗಳು ಅವೆಲ್ಲ ತಗೊಂಡು ಕೆಲಸ ಮಾಡೋದು ಅವೆಲ್ಲ ಮಾಡಿದೆ. ಹಿಂಗಾಗಿ ರಾಜ್ಯಾದ್ಯಂತ ರಂಗಭೂಮಿಯ ಸಂಘಟನೆ ಕೆಲಸ, ರಾಜಕಾರಣ, ನಾಟಕ ಎಲ್ಲ ಜೊತೆನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ಅಂದರೆ ಅದ್ರಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ಅಂದರೆ 100 ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಮಾಡ್ತಿರಲ್ಲ ಸರ್. ಶ್ರೀನಿವಾಸ್ ಪ್ರಭು ಅವರೆಲ್ಲ ಇದ್ದಿದ್ದು ತುಂಬಾ ಅದ್ಭುತವಾದಂಥ ಪರಿಕಲ್ಪನೆ. ರಾಜಬೇಟೆ 106 ಜನ ಕಲಾವಿದ್ರ, 106 ಅಂತಿದ್ವಲ್ಲ, ಹಂಗೆ 106 ಜನ ಕಲಾವಿದರು ಸೇರಿ ರಾಜಬೇಟೆ ಅಂತ, ರಾಯಲ್ ಎಂಟ್ ಆಫ್ ದಿ ಸನ್ ಅಂತ. ಅದು ಭಾಳ ಶಂಕರ್ನಾಗು ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಶಂಕರ್ನಾಗ್ 3 ನಾಟಕಗಳು ಮಾಡಬೇಕು ಅಂದ್ಕೊಂಡಿದ್ರು. ಅದರೊಳಗೆ ಇದೊಂದು ನಾಟಕ. ಅಷ್ಟು ಸತ್ತೋದ್ರು ಅವರು, ಆಕ್ಸಿಡೆಂಟಾಗಿ ಸತ್ತೋದಾಗ ಸುರೇಂದ್ರನಾಥ್ ಅವರೆಲ್ಲ ಅವರು 3 ನಾಟಕ ಯಾವ್ದು ನಿಂತೋಗಿತ್ತು ಅವೆಲ್ಲನೂ ಕೂಡ ಮಾಡೋಣ, ಹುಲಿಯೂರು ಉಲ್ಗವ್ವ ಅವೆಲ್ಲ 3 ನಾಟಕಗಳಿತ್ತು. ಆವಾಗ ನಾವು ಶಂಕರ್ನಾಗ್ ನಮಗೂ ಆತ್ಮೀಯನಾಗಿದ್ದರಿಂದ ನಾವೇನು ಮಾಡಿದ್ವಿ, ಈ ನಾಟಕವನ್ನು ಮಾಡಿದ್ವಿ. ಸುಮಾರು 101 ಕಾಲೇಜ್ ವರ್ಕ್ಶಾಪ್ ಮಾಡಿ ಆಯ್ಕೆ ಮಾಡಿಕೊಂಡು 106 ಜನ, 108 ಜನ ಆಗಿದ್ರು ಆರ್ಟಿಸ್ಟ್ಗಳು. ಕಲಾಕ್ಷೇತ್ರದ ಎಲ್ಲ ಸೆಟ್ಸು, ಕರ್ಟನ್ನು ಗೀಟನ್ನು ಎಲ್ಲ ತೆಗೆದಾಕ್ಬಿಟ್ಟು ನಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಆ ಸೆಟ್ಟಿಂದ ಹೊಲಿಸ್ಕೊಂಡು ಆ ಕಾಲಕ್ಕೆ ನಾವು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಆ ನಾಟಕವನ್ನು ಮಾಡಿದ್ವಿ. ನಾಟಕ ಒಂದು 10 ಪ್ರದರ್ಶನ ಆಯಿತು. ನಾವು ಪ್ರದರ್ಶನ ಬೇಕಾದಷ್ಟು ಕಡೆ ಡಿಮ್ಯಾಂಡ್ ಇದ್ದರೂ ಕೂಡ ನಾವು ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ 2 ಬಸ್ಸು 3 ಬಸ್ ಜನ ಆರ್ಟಿಸ್ಟ್ಗಳು ಹೋಗ್ಬೇಕಾಗೋದು, ಸೆಟ್ ತಗೊಳಕ್ಕೆ ಒಂದು ಲಾರಿ ಹೋಗ್ಬೇಕಾಗೋದು. ಖರ್ಚೇ ಹೆಚ್ಚು ಕಡಿಮೆ 50-60 ಸಾವಿರ ರೂಪಾಯಿ ಬಂದುಬಿಡೋದು. ಮಾಡಿಸೋರ್ಗೆ ಆ ಕಾಲದಲ್ಲಿ 50-60 ಸಾವಿರ ರೂಪಾಯಿ ಭಾಳ ದೊಡ್ಡ ಖರ್ಚು ಬರೋದು. ಎಚ್ ನರಸಿಂಹಯ್ಯನವರು ನಾಟಕ ನೋಡ್ಬಿಟ್ಟು ನಮ್ಮ ಕಾಲೇಜ್ ಹತ್ರ ಮಾಡಲೇಬೇಕು ಅಂತ ಓಪನ್ ಏರ್ ಥಿಯೇಟ್ರಲ್ಲಿ ಮಾಡಿಸಿದ್ರು. ಅವಾಗ ಹೇಳೋರು ಅವರು, ಪೈಸೆನೂ ಸಂಪಾದನೆ ಕೊಡಲ್ಲ, ನಿಮ್ಮ ಎಲ್ಲ ಕಲಾವಿದ್ರಿಗೂ ಉಪ್ಪಿಟ್ಟು ಕೊಡಿಸ್ತೀನಿ, ಆ ಉಪ್ಪಿಟ್ಟು ಕೊಡ್ಸೋಕ್ಕೆ ನಮ್ಮ ದುಡ್ಡು ಖಾಲಿ ಆಗಿಬಿಡುತ್ತೆ ಅನ್ನೋರು. ಹಾಗೆ ನಾಟಕ ಭಾಳ ಸಕ್ಸಸ್ಫುಲ್ ನಾಟಕ ಅದು. ಶ್ರೀನಿವಾಸ್ ಪ್ರಭು ಅದ್ಭುತವಾದಂಥ ಡೈಲಾಗ್ಸ್ಗಳು, ಆಮೇಲೆ ನಟನೆ, ಅವ್ರದ್ದೇ ನಟನೆ ಎಲ್ಲರೂ ಕೂಡ ಭಾಳ ಚೆನ್ನಾಗಿತ್ತು. ನಮ್ಮ ಅದರಲ್ಲಿ ಭಾಳಷ್ಟು ಜನ ಬಂದಂಥ ಕಲಾವಿದರು ಇವತ್ತು ಕೂಡ ರಂಗಭೂಮಿನಲ್ಲಿ. ಈಗ ಸುದರ್ಶನ್ ಅಂತ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಶಿವಮಲ್ಲಯ್ಯ ಅಂತ, ರಘು, ಇನ್ನೂ ಅನೇಕ, ಧನಂಜಯ, ಇವರೆಲ್ಲರೂ ಕೂಡ ಭಾಳ ಒಳ್ಳೊಳ್ಳೆ ನಟರು ಅದರಿಂದ ಉಂಟಾದರು. ಅದು ನಮಗೆ ಮತ್ತು ನೆನಪಾಗೋದು ಅಂತ ಹೇಳಿದ್ರೆ ಎಚ್ ಎಸ್ ಶಿವಪ್ರಕಾಶ್ ಅವರ ಮಂಟೇಸ್ವಾಮಿ.
ದಯವಿಟ್ಟು ಹೇಳಿ ಸರ್, ಯಾಕಂದ್ರೆ ನಾನು ತುಂಬಾ ವೈಯಕ್ತಿಕವಾಗಿ ಅದನ್ನು ನೋಡ್ತಾ ಬಂದವನು. ಯಾಕೆಂದ್ರೆ ಜಿ.ವಿ. ಅತ್ರಿ ನನ್ನ ಗುರುಗಳು. ಸೊ ಅಂದ್ರೆ ಆ ಒಡನಾಟನೂ ಇದೆ. ಬಟ್ ಮಂಟೆಸ್ವಾಮಿದು ಹೇಳಿ ಸರ್ ಮೊದಲು. ಮಂಟೆಸ್ವಾಮಿ ಕಥಾ ಪ್ರಸಂಗ ನಾವು ನಾಟಕ ಪ್ರಯೋಗರಂಗದ 3ನೇ ನಾಟಕ ಅದು. ನಾವು ಮಂಟೆಸ್ವಾಮಿ ಕಾವ್ಯವನ್ನು ನಾವೆಲ್ಲ ಓದಿದ್ವಿ, ಕೇಳಿದ್ವಿ ಎಲ್ಲನೂ. ಆ ಮಂಟೆಸ್ವಾಮಿ ನಾಟಕ ಮಾಡಿಸ್ಬೇಕು ಅಂತ ಆದಾಗ ಸೌತ್ ಇದರಿಂದ ಯಾವುದೋ ಕಲ್ಚರ್ ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರದ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಆವಾಗ ಆಯ್ಕೆ ಮಾಡೋರು, ಕೆಲವು ತಂಡಗಳನ್ನ ಆಯ್ಕೆ ಮಾಡಿ ನಾಟಕ ಮಾಡ್ಸೋಕ್ಕೆ ಹೇಳಿದ್ರೆ ಡೈರೆಕ್ಟ್ರುಗಳ್ನ ಆಯ್ಕೆ ಮಾಡೋರು. ಆ ವರ್ಷ ಡೈರೆಕ್ಟ್ರಾಗಿ ಸುರೇಶ್ ಆನಗಳ್ಳಿ ಅವ್ರನ್ನ ಆಯ್ಕೆ ಮಾಡಿ ಒಂದು ನಾಟಕ ಮಾಡೋಕ್ಕೆ ಅಂತ ಹೇಳಿದ್ರು. ಆವಾಗ ಸುರೇಶ್ ಆನಗಳ್ಳಿ ನಮ್ಮ ಹತ್ರ ಬಂದು ಯಾವುದಾನ ಒಂದು ನಾಟಕ ಮಾಡಬೇಕು ಅಂತ ಇದ್ದೀವಿ, ಯಾವ್ದು ಮಾಡೋಣ? ಆವಾಗ ನಾವು ಮಂಟೆಸ್ವಾಮಿ ಮಾಡ್ಬೋದಾ ಅಂದ್ವಿ. ಆಗ ಮಂಟೆಸ್ವಾಮಿನ ಯಾರು ಬರೆಯೋದು ಅಂತ ಶಿವಪ್ರಕಾಶ್ ಅವ್ರ ಹತ್ರ ಹೋದಾಗ ಶಿವಪ್ರಕಾಶ್ ಅವರು 3 ತಿಂಗಳು ಸಂಶೋಧನೆ ಮಾಡಿ ಮೋಟ್ರ್ ಬೈಕಲ್ಲಿ ನೀಲ್ಗಾರರು ಮನೆಗಳಿಗೆ ಹೋಗಿ ನಮ್ಮ ವಾಸು ಅಂತಿದ್ದಾನೆ, ವಾಸು, ನಾನು ಮತ್ತು ಶಿವಪ್ರಕಾಶ್ ಮೋಟ್ರ್ ಬೈಕ್ಗಳಲ್ಲಿ ನೀಲ್ಗಾರರು ಮನೆಗಳಿಗೆ ಹೋಗಿ ಅಲ್ಲೆಲ್ಲ ಅವರ ವಿಚಾರಗಳನ್ನು ಸಂಗ್ರಹಿಸಿ 2.5 ಗಂಟೆ ನಾಟಕವನ್ನು ಸಿದ್ಧ ಮಾಡಿದ್ವಿ. 6 ತಿಂಗಳು ರಿಹರ್ಸಲ್ ಮಾಡಿದ್ವಿ. ಎಲ್ಲರೂ ಕೂಡ ಒಂದು ರೀತಿ ಜೀವ ತುಂಬಿ ಆ ನಾಟಕವನ್ನು ಅಭಿನಯಿಸ್ತಾಯಿದ್ರು. ಅದಾಚೆಗೆ ಆ ನಾಟಕ ತುಂಬ ಕರ್ನಾಟಕದಾದ್ಯಂತ ಪ್ರಸಿದ್ಧ ಆಯಿತು. ವಿಶೇಷವಾಗಿ ನನಗೆ ಇವತ್ತು ಕೂಡ ಸಂತೋಷ ಅಂದರೆ ಆ ಸಂದರ್ಭದಲ್ಲಿ ಇಡೀ ಕನ್ನಡ ರಂಗಭೂಮಿ ಮಂಟೆಸ್ವಾಮಿ ಒಂದೇ ಇವತ್ತಿನ ದಿನಕ್ಕೆ ಒಳ್ಳೆ ಜನಪದ ನಾಟಕ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಬಾಯಿಂದ ಬಾಯಿಗೆ ಪ್ರಚಾರ ಮಾಡ್ತು. ಅದಾದಮೇಲೆ ಸಾಕಷ್ಟು ನಾಟಕಗಳು ಮಾಡಿದ್ವಿ. ನಮಗೆ ಇವಲ್ಲೂ ಕೂಡ ನಾನು ಮಂಟೆಸ್ವಾಮಿ ಕೊಟ್ಟಷ್ಟು ತೃಪ್ತಿ ಯಾವುದೇ ನಾಟಕನೂ ಕೂಡ ಕೊಟ್ಟಿಲ್ಲ. ಅದಾದಮೇಲೆ ಶ್ರೀನಿವಾಸ ಪ್ರಭು ರಾಜಬೇಟೆ ಮಾಡಿದ್ರು, ಬ್ರಹ್ಮಚಾರಿ ಶರಣಾದ ಮಾಡಿದ್ರು, ವಾಲ್ಟರ್ ಡಿಸೋಜ ಸಂತೆಯಲ್ಲಿ ನಿಂತ ಕಬೀರ ಮಾಡಿದ್ರು. ಭಾಳ ಒಳ್ಳೊಳ್ಳೆ ನಾಟಕಗಳಾಯಿತು. ಮಕರಚಂದ್ರ, ಕೃಷ್ಣಮೂರ್ತಿ ಕವತಾರ್ ನಾಟಕಗಳಾಯಿತು. ವಧೂಟಿ ಅಂತ ಅಂದ್ಬಿಟ್ಟು ಕಥಾ ಚಿಕ್ಕಣ್ಣವ್ರ ನಾಟಕ ಆಯಿತು. ಆ ಕಥಾ ಆಮೇಲೆ ಇನ್ನೊಂದು ನಾಟಕ ರೆಡಿ ಮಾಡಿದ್ರಿ ಅತ್ರಿದು, ಅದು ಅದು ನಿಂತೋಯ್ತು ಆ ನಾಟಕ. ಅವನು ತೀರೋಗ್ಬಿಟ್ಟ, ಅಕಾಲಿಕ ಮರಣ. ಎಲ್ಲ ತರಬೇತಿ ಕೊಡೋಕ್ಕೆಲ್ಲ ಸಿದ್ಧ ಮಾಡಿ ಅವನು ಅದಕ್ಕೋಸ್ಕರ ಹಿಂದೂಸ್ತಾನಿ ಕಲಿತಾ ಇದ್ದ, ನಿಂತೋಯ್ತು. ಹೀಗೆ ರಂಗಭೂಮಿನೇ ವೈವಿಧ್ಯಮಯ ನಾಟಕಗಳನ್ನ ಕೊಟ್ವಿ. ಅಂದ್ರೆ ರಂಗಭೂಮಿ ಬಗ್ಗೆ ಜನಗಳ ಪ್ರೀತಿ ಇದೆಯಲ್ಲ, ಅದಿನ್ನೂ ಇದೆ. ನಾವು ಒಳ್ಳೆಯ ಪ್ರಾಡಕ್ಟ್ ಕೊಡ್ಬೇಕಷ್ಟೇ ಸರ್. ಅಂದ್ರೆ ರಂಗಭೂಮಿ ಅನ್ನೋದಂದ್ರೆ ತಾವು ಹಲವಾರು ದಶಕಗಳಿಂದ ಸಾಕ್ಷೀಕರಿಸ್ತಾ ಬಂದಿದ್ದೀರಿ. ರಂಗಭೂಮಿ ಕ್ಷೇತ್ರ ಅನ್ನುವಂಥದ್ದು ದೂರದಿಂದ ನೋಡೋದಕ್ಕೆ, ಅಂದ್ರೆ ಕಲಾವಿದರಾಗಿರ್ಬೋದು, ತಂತ್ರಜ್ಞರಿಗಾಗಿರ್ಬೋದು, ರಂಗಭೂಮಿ ಬಗ್ಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಕಷ್ಟದ ಬದುಕು, ಬವಣೆಯ ಬದುಕು ಅಂತ ಹೇಳ್ತಾರೆ. ಇವತ್ತಿಗೂ ಆ ಪರಿಸ್ಥಿತಿ ಇದೆಯಾ ಅಥವಾ ಬದಲಾಗಿದೆಯಾ, ಅನುಕೂಲಕರ ಇದೆಯಾ ಅಂತ ಹೇಳ್ತೀರಾ? ಇಲ್ಲಿ ನಮಗೆ ರಂಗಭೂಮಿ ಇದೆಯಲ್ಲ, ರಂಗಭೂಮಿನಲ್ಲಿ ಪ್ರಾಕಾರಗಳು ಅಂತ ಹೇಳಲ್ಲ, ಅದರ ವೈವಿಧ್ಯತೆಗಳು. ಒಂದು ವೃತ್ತಿ ರಂಗಭೂಮಿ ಇದೆ, ಇನ್ನೊಂದು ಕಡೆ ಜಾನಪದ ರಂಗಭೂಮಿ ಇದೆ, ಮತ್ತೊಂದು ಕಡೆ ಗ್ರಾಮೀಣ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ, ಬೀದಿ ನಾಟಕ ಇದೆ, ವಿದ್ಯಾರ್ಥಿ ರಂಗಭೂಮಿನೂ ಇದೆ. ವೃತ್ತಿ ರಂಗಭೂಮಿ ಪಾರಂಪರಿಕವಾಗಿ ಅದು ಹಳೆಯ ಶೈಲಿನಲ್ಲಿ ನಡ್ಕೊಂಡು ಬಂದಿದೆ. ಕಂಪ್ನಿಗಳು ಹಾಕ್ಕೊಂಡು ಅದು 6 ತಿಂಗಳು ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ಕಂಪ್ನಿಗಳಲ್ಲಿ, ಅವ್ರು ಮಾಡ್ತಿರ್ತಾರೆ. ಅವರ ಬದುಕು ಇವತ್ತು ಕೂಡ, ಯಾಕಂದರೆ ಒಂದು ಅಲೆಮಾರಿ ಸಂಸ್ಕೃತಿ ಬಾಪ ಅವ್ರದ್ದು. ಅವ್ರಿಗೋಸ್ಕರನೇ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದೆ, ಕಾಯಕಲ್ಪ ಯೋಜನೆ ಅಂತ ಅಂದ್ಬಿಟ್ಟು, ರಂಗಭೂಮಿ ಕಾಯಕಲ್ಪ ಯೋಜನೆ ಅಂತ. ಪ್ರತಿ ವರ್ಷ ನಾವು ಅದಕ್ಕೆ 2.5 ಕೋಟಿ ರೂಪಾಯಿ ಕೊಡ್ತೀವಿ ಅದಕ್ಕೆ. ಅದು ಯಾವ ಅಕಾಡೆಮಿಗೂ ಕೊಡಲ್ಲ, ಯಾರಿಗೂ ರಂಗಾಯಣಕ್ಕೂ ಕೊಡಲ್ಲ. 2.5 ಕೋಟಿ ರೂಪಾಯಿ. ಆ 2.5 ಕೋಟಿ ರೂಪಾಯಿನಲ್ಲಿ ಒಂದೊಂದು 16 ಪ್ಲಸ್ 9 24 ತಂಡ ಇದ್ದಾವೆ, 24 ಸಂಸ್ಥೆಗಳಿದ್ದಾವೆ ಕರ್ನಾಟಕದಲ್ಲಿ. ಇವಾಗ ನಿಮ್ಗೆ ಆಶ್ಚರ್ಯ ಅಂದರೆ ಅವ್ರು ಎಲ್ಲರಿಗೂ ಕೂಡ ನಾವು 5 ಲಕ್ಷ, 6 ಲಕ್ಷ, 8 ಲಕ್ಷ ಈ ಥರ ಕೊಡ್ತೀವಿ. ಅದಕ್ಕೆ ಕೊಟ್ಟು ಆ ರಂಗಭೂಮಿಗಳನ್ನ ಬೆಳೆಸೋವಂಥ ಕೆಲಸ 12 ಲಕ್ಷ ರೂಪಾಯಿಗೂ ಕೊಡ್ತಾಯಿದ್ದೀವಿ, ಬೆಳೆಸೋವಂಥ ಕೆಲಸ ಮಾಡ್ತೀವಿ. ಆದರೆ ಅಲ್ಲೇನಂತ ಅಂದರೆ ಅವರೆಲ್ಲ ಅಲ್ಲೇ ಇದ್ಬಿಡೋದ್ರಿಂದ ಅವ್ರ ಮಕ್ಕಳಿಗೆ ಬೇರೆ ಥರ ಎಜುಕೇಷನ್ಗಳು ಇದಾಗ್ತಾರೆ. ನಾವು ಹೇಳ್ತಾ ಇದ್ದೀವಿ ಅಲ್ಲಿಂದ ವಸತಿ ಶಾಲೆಗೆ ಸೇರಿಸಿ ಅಥವಾ ಮೊರಾರ್ಜಿ ಶಾಲೆಗಳಿಗೆ ಸೇರಿಸಿ ಅಂತ. ಎಷ್ಟೋ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಾಗಿ ಅವರ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಅವ್ರಿಗೆ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಲ್ಲ, ಕ್ಯಾಂಪಲ್ಲೇ ಇರ್ತಾರೆ, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಏನೇ ಸಂಬಳ ಕೊಟ್ಟಿದ್ರು ಕೂಡ ಮಾಲೀಕರು ಮತ್ತು ಕಲಾವಿದರ ನಡುವನ ಒಂದಷ್ಟು ಇದೇ ಇರ್ತಿದೆ, ಸಮಸ್ಯೆಗಳು ಇರ್ತವೆ. ಹಾಗಾಗಿ ಪಾಪ ಅವರು ಭಾಳ ಕಷ್ಟದಲ್ಲಿ ಇರೋದು ಸತ್ಯ. ಇನ್ನು ಗ್ರಾಮೀಣ ರಂಗಭೂಮಿ ಅಂದರೆ ಪೌರಾಣಿಕ ರಂಗಭೂಮಿ. ಪೌರಾಣಿಕ ರಂಗಭೂಮಿ ನಿಮ್ಗೆ ಆಶ್ಚರ್ಯ ಅಂದರೆ ಕರ್ನಾಟಕದಲ್ಲಿ ಗಿರೀಶ್ ಕಾರ್ನಾಡಲ್ಲ, ಕಂಬಾರಲ್ಲ, ಅವರೆಲ್ಲರಿಗಿಂತ ಜಾಸ್ತಿ ನಾಟಕಗಳು ಯಾರ್ದಪ್ಪ ಆಗೋದು. ನಾವೆಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ನಾಟಕದಲ್ಲಿ ದಿಗ್ಗಜರು. ನಾಟಕ ಜಾಸ್ತಿ ಯಾರ್ದಾಗುತ್ತೆ ಅಂದರೆ ಅವ್ರದ್ದಾಗಲ್ಲ.
ಪ್ರದರ್ಶನಗಳು ಯಾರ್ದಾಗುತ್ತೆ ಅಂದರೆ ಕಂದಗಲ್ ಹನುಮಂತರಾಯರು, ಬಿ ಪುಟ್ಟಸ್ವಾಮಯ್ಯನವರು, ನರಹರಿ ಶಾಸ್ತ್ರಿಗಳು, ಇವ್ರ ನಾಟಕಗಳು. ಯಾರು ಇವ್ರಿಗೆ ಪ್ರೇಕ್ಷಕರು, ಯಾರು ಇವ್ರ ಪೋಷಕರು ಅಂದರೆ ಗ್ರಾಮೀಣ ಜನ. ಇವತ್ತೇನಾದ್ರು ರಾಮಾಯಣ ಮಹಾಭಾರತ ಉಳಿದಿದ್ರೆ ಅದು ಪೂಜಾರಿಗಳಿಂದ ಪುರೋಹಿತರಿಂದ ಯಾರಿಂದನೂ ಅಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಗ್ರಾಮೀಣ ರಂಗಭೂಮಿ ಕಲಾವಿದರಿಂದ. ಪ್ರತಿಯೊಂದು ಪಂಚಾಯಿತಿನಲ್ಲೂ ವಿಶೇಷವಾಗಿ ಮೈಸೂರು ಭಾಗ ಅಂದರೆ ಈ ಹಳೆಯ ಮೈಸೂರು ಭಾಗದಲ್ಲಿ ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರದವರೆಗೂ ಒಂದು ಕಡೆ ಕುರುಕ್ಷೇತ್ರ, ಸಂಪೂರ್ಣ ರಾಮಾಯಣ, ಸತ್ಯ ಹರಿಶ್ಚಂದ್ರ, ಈ ಶನಿಮಾತ್ಮ ಚರಿತ್ರೆ, ಈ ಥರ ನಾಟಕಗಳು. ಆ ಕಡೆ ಕನಕಲ್ ಹನುಮಂತರಾಯರ ರಕ್ತರಾತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಈ ಥರದ ನಾಟಕಗಳು ಉತ್ತರ ಕರ್ನಾಟಕ ಕಡೆ. ಈ ನಾಟಕಗಳು ಎಷ್ಟು ಪ್ರದರ್ಶನ ಆಯ್ತವೆ ಅಂದರೆ ಒಂದು ಪಂಚಾಯತಿನಲ್ಲಿ ಒಂದು 12 ಊರಿದ್ರೆ ಕನಿಷ್ಠ 8 ಊರಲ್ಲಿ 8 ನಾಟಕ ಆಗ್ತವೆ. ಈ ಒಂದು ಸುಮಾರು ನಾನು ಅನ್ಸೋ ಪ್ರಕಾರ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೆ 8,000ಕ್ಕೂ ಹೆಚ್ಚು ಈ ನಾಟಕಗಳು ಪ್ರದರ್ಶನ ಆಗ್ತವೆ. ಒಂದು ನಾಟಕಕ್ಕೆ ಏನಿಲ್ಲ ಅಂದರೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಯ್ತವೆ. 8,000 ನಾಟಕ 6 ಲಕ್ಷ ರೂಪಾಯಿ ಥರ ನೀವು ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿವರೆಗೂ ವಹಿವಾಟು ನಡೆಯುತ್ತೆ ಗ್ರಾಮೀಣ ರಂಗಭೂಮಿ. ಸರ್ಕಾರದ ಬಜೆಟ್ ಇದೆಯಲ್ಲ ಇದ್ರದ್ದು ನಮ್ಮ ರಂಗಭೂಮಿ ಕೊಡೋದು ಎಲ್ಲ ಸೇರಿಸಿದ್ರು ಕೂಡ ಅಷ್ಟಾಗಲ್ಲ. ಆದರೆ ಬರೀ ಗ್ರಾಮೀಣ ರಂಗಭೂಮಿನಲ್ಲಿ ಅಷ್ಟು ವಹಿವಾಟಾಗುತ್ತೆ. ಸರ್ಕಾರದಿಂದ ನಾವು ಯಾರು ಒಂದು ನಯಾ ಪೈಸಾ ದುಡ್ಡು ಅವ್ರಿಗೆ ಕೊಡೋದಿಲ್ಲ. ಗ್ರಾಮೀಣ ರಂಗ ಅದೆಲ್ಲವೂ ನಡೆಯೋದು ಕೂಡ ಗ್ರಾಮೀಣ ಕಲಾಭಿಮಾನಿಗಳು ಪೋಷಕರಿಂದ ಅವರೇ ನಡೆಸ್ತಾರೆ. ಅಲ್ಲಿ ನೀವು ಅಲ್ಲಿ ಡ್ಯಾನ್ಸ್ ಮಾಡಕ್ಕೆ ಬರ್ತಾರಲ್ಲ, ಡ್ಯಾನ್ಸ್ ಮಾಡಕ್ಕೆ ಬರೋ ಕುಂತಿ ಪಾತ್ರಧಾರಿಗೆ 10,000 ರೂಪಾಯಿ ಪೇಮೆಂಟ್ ಇರ್ತೈತೆ. ದ್ರೌಪದಿಗೆ 15,000 ಇರ್ತೈತೆ. ಅದೇನೇ ಬೇರೆಯವರೇ ಇಲ್ಲ ಇದಾರಲ್ಲ ಅಲ್ಲಿ ಯಂಗ್ಸ್ಟರ್ಸ್ ನಟಿಯರು, ಅವ್ರಿಗೆಲ್ಲರಿಗೂ 15,000 ಪೇಮೆಂಟು, 20,000 ಪೇಮೆಂಟ್ ಒಂದು ನಾಟಕಕ್ಕೆ ಬರ್ತಿದೆ. ಅವರು ಅಂದರೆ ಅವ್ರಿಗೆಲ್ಲ ಏನಪ್ಪ ಅಂದರೆ ಆ 3 ತಿಂಗಳೊಳಗಡೆ ಮುಗಿದೋಗುತ್ತದೆ. ಹೌದು, ಇದೆಲ್ಲ ನಡೆಯೋದು 3 ತಿಂಗಳು. ಬೇಸಿಗೆ ಸಂದರ್ಭದಲ್ಲಿ ಸುಗ್ಗಿ ಕಾಲದಲ್ಲಿ ಅವ್ರು ಮಾಡ್ತಾರೆ ಪೌರಾಣಿಕ ರಂಗಭೂಮಿ. ಆ ಸಂದರ್ಭದಲ್ಲಿ ಅವ್ರಿಗೂ ಒಬ್ಬೊಬ್ರಿಗೂ ಕೂಡ ಹೆಚ್ಚು ಕಡಿಮೆ ಒಂದು 3-4 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ. 3 ತಿಂಗಳಿಗೆ ಸಂಪಾದನೆ ಮಾಡ್ಕೊಂಡು ಇಡೀ ವರ್ಷ ಜೀವನ ಮಾಡ್ತಾರೆ. ದುಡ್ಡಿಟ್ಕೊಂಡು ಜೀವನ ಮಾಡೋರು ಬದುಕ್ತಾರೆ, ಇಲ್ದವರು ಅವಾಗ ಅವ್ರಿಗೆ ಕಷ್ಟ ಅಂತ. ರಂಗಭೂಮಿನಲ್ಲಿದ್ವಿ, ನಮಗೆ ಕಷ್ಟ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ. ಹೌದು, ಇವಾಗ ನೀವು ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಹಲವು ಬದಲಾವಣೆಗಳನ್ನ ತರೋ ನಿಟ್ಟಿನಲ್ಲಿ ಒಂದು ಪೆನ್ಷನ್ ಸರ್ 18,000ಕ್ಕಿಂತ ಹೆಚ್ಚು ಜನ ಕಲಾವಿದರಿಗೆ ಅದು ಕೊಡಿಸುವಂತ ಒಂದು ಅವಕಾಶ ನಾವು ನಾಟಕ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಮಾಡಿದ್ವಿ. ಮುಖ್ಯಮಂತ್ರಿಗಳೇ ಬಂದರು ಪ್ರಶಸ್ತಿ ಸಮಾರಂಭ. ಯಾಕಂದರೆ ಅದು ಹಿಂದಿನ ಸರ್ಕಾರದಲ್ಲಿ 3 ವರ್ಷದ ಅವಾರ್ಡ್ಸೇ ಕೊಟ್ಟಿರಲಿಲ್ಲ. ನಾನು ಎಲ್ಲ ಸೇರಿಸಿ 3 ವರ್ಷದ ಅವಾರ್ಡ್ ಒಂದೇ ಸರ್ತಿ ಕೊಟ್ಟೆ. ಮುಖ್ಯಮಂತ್ರಿಗಳು ಬಂದರು. ಮುಖ್ಯಮಂತ್ರಿಗಳು ಬಂದಾಗ ನಾನು ಸರ್ ಇವ್ರು ಪೌರಾಣಿಕ ನಾಟದವ್ರು, ಇವರು ಏನಯ್ಯ ಇಷ್ಟೊಂದು ಜನಕ್ಕೆ ಒಂದೇ ಸರ್ತಿ ಇಟ್ಬಿಟ್ಟಿದ್ಯಾ ಅಂತ ಅಂದರು. ಎಲ್ಲ ಅಂತ ಅಂದಮೇಲೆ ಏನಾದ್ರು ಅನೌನ್ಸ್ ಮಾಡಬೇಕಾ ಅಂತ ಅವರೇ ಅಂದರು. ಸರ್ 1,000 1,500 ಈ ಥರ ಪೆನ್ಷನ್ ಇದೆ, 2,000 ಅಂತ ಅನೌನ್ಸ್ ಮಾಡಿ ಸರ್ ಅಂತ. ಅವರು 2,000ನ ಅಂತ ಅಂತಿದ್ರು. ಅಷ್ಟೊತ್ತಿಗೆ ನಮ್ಮ ಸೆಕ್ರೆಟ್ರಿ ಇದ್ದವರು, ಕನ್ನಡ ಕಲ್ಚರ್ ಸೆಕ್ರೆಟರಿ, 2,000 ಅಂದರೆ ಹೆಚ್ಚು ಕಡಿಮೆ 10-12 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗ್ಬಿಡ್ತದೆ ಸರ್, ಹಾಗಾಗುತ್ತೆ. ಹಿಂಗೆಲ್ಲ ಯೋಚನೆ ಮಾಡಿದವರು ಕೊನೆಗೆ ಮೈಕ್ ಹತ್ರ ಭಾಷಣ ಮಾಡ್ತಾಯಿದ್ರು. ನಾನು ಹತ್ರನೇ ನಿಂತ್ಕೊಂಡಾಗ ಸರ್ ಅದು ಅನೌನ್ಸು ಮಾಸಾಶನದ ಒಂದು ಅನೌನ್ಸ್ ಮಾಡಲಿಲ್ಲ ಅಂತೆ. ತಕ್ಷಣ ನೋಡ್ಬಿಟ್ಟು ಅನೌನ್ಸ್ ಮಾಡಿದ್ರು, ಈ ಸರ್ಚಿಂದ ನಾವೆಲ್ಲರಿಗೂ 2,000 ರೂಪಾಯಿ ಮಾಸಾಶನ ಕೊಡ್ತೀವಿ ಅಂತ. ಇದು ಆರ್ಥಿಕ ಇಲಾಖೆನವ್ರು ಅಬ್ಜೆಕ್ಷನ್ ಹಾಕಿದ್ರು ಕೂಡ ಅವನ್ನೆಲ್ಲ ನಿಭಾಯಿಸಿ ಮುಖ್ಯಮಂತ್ರಿಗಳು ಮಾಡಿಸಿದ್ರು. ಈಗಾಗಲೇ 7 ತಿಂಗಳಾಯಿತು. 7 ತಿಂಗಳಿಂದ ಎಲ್ಲರಿಗೂ 2,000 ರೂಪಾಯಿ. ಸರ್, ಅಂದರೆ ಈ ಎಲ್ಲ ವಿಚಾರಗಳ ಗಮನಿಸಿದಾಗ ಇನ್ನೊಂದು ಮುಖ್ಯವಾಗಿ ಒಂಚೂರು ಹಳೆ ವಿಚಾರ ಕೇಳ್ತೀನಿ ಸರ್. ನಿಮ್ಮ ಹೋರಾಟದ ಮನಸ್ಥಿತಿಯಲ್ಲಿ ಗಮನಿಸಿದಾಗ ಒಂದು ಕಡೆ ಗೋಕಾಕ್ ಚಳುವಳಿಯಲ್ಲಿ ನಿಲ್ತೀರಾ, ಇನ್ನೊಂದು ಕಡೆ ಕನ್ನಡ ನಾಡು ನುಡಿ ನೆಲ ಅಂತ ಉಳಿಬೇಕು ಅನ್ನೋದು. ಅಂದರೆ ಈ ಸಾಮಾಜಿಕ ಕಳಕಳಿ ಇದೆಯಲ್ಲ ಸರ್, ಅದೇ ಆ ಹೋರಾಟಗಳ ಬಗ್ಗೆ. ನಾನು ಅವಾಗ ಗೋಕಾಕ್ ಚಳುವಳಿ ನಡೀತಿರೋ ಸಂದರ್ಭದಲ್ಲಿ ನಾನು ಕನ್ನಡ ಸಂಘದ ಅಧ್ಯಕ್ಷ ಆಗಿದ್ದೆ. ಕನ್ನಡ ಸಂಘದ ಅಧ್ಯಕ್ಷ 81-82 ಅಧ್ಯಕ್ಷ ಆಗಿದ್ದಾಗ ಚಿದಾನಂದ ಮೂರ್ತಿಯವರು ಒಂದು ಕರೆ ಕೊಟ್ಟರು, ಎಲ್ಲರೂ ಕೂಡ ದಯವಿಟ್ಟು ಕಬ್ಬನ್ ಪಾರ್ಕಲ್ಲಿ ಒಂದು ಸಮಾವೇಶ ಇದೆ, ಬರಬೇಕು, ಪ್ರತಿಭಟನೆ ಇದು ಅಂತ. ಮೊದಲನೇ ಸಭೆ ಆಗಿದ್ದು ಮೃತ ಭಾಷೆಯ ವಿರುದ್ಧ ಚಳುವಳಿ ಅಂತ, ಸಂಸ್ಕೃತದ ವಿರುದ್ಧ ಅಂತ. ಅವಾಗ ನಾವು ಒಂದಷ್ಟು ಜನ ಎಲ್ಲ ಹೋಗಿ, ನಾನು ಸಂಸ್ಕೃತ ಸ್ಟೂಡೆಂಟು ಕೂಡ, ಆದರೂ ಕೂಡ ಹೋಗಿದ್ವಿ ನಾವು.
ಅದಾದಮೇಲೆ ಗೋಕಾಕ್ ಚಳವಳಿ ವರದಿ ಬಂತು. ವರದಿ ನಾನು ಇದು ಇನ್ನೂ ಒಪ್ಕೊಂಡಿರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಗೋಕಾಕ್ ವರದಿ ಅಂತ ಶುರು ಮಾಡೋದು. ನಾನು ಮೈಸೂರು ಬ್ಯಾಂಕ್ ಕಡೆಯಿಂದ ನಾನು ಹೋಗೋಣ ಅಂತ ಹೋದೆ, ನೋಡೋಣ ಏನಾಗ. ನಾನು ಕನ್ನಡ ಸಂಘದ ಅಧ್ಯಕ್ಷ, ಬೇರೆ ಹೋಗ್ಬೇಕು ಅಂತ ಬಿಟ್ಟು ಅಲ್ಲಿಗೆ ಹೋದೆ. ಚಿದಾನಂದ ಮೂರ್ತಿ ಮತ್ತು ಒಂದು 20 ಜನ ಮಾತ್ರ ನಡ್ಕೊಂಡು ಬರ್ತಾಯಿದ್ರು ಗೋಕಾಕ್. ಅದು ನೋಡಿದ್ರೆ ಪೇಪರಲ್ಲಿ ದೊಡ್ಡ ಸುದ್ದಿ ಬಂದಿತ್ತು, ಅದು ನಾಳೆಯಿಂದ ದೊಡ್ಡ ಚಳುವಳಿ. ನೋಡಿದ್ರೆ 22 ಜನ ಇದ್ದಾರೆ. ನಾನು ಅದೇ ಇಷ್ಟು ಜನ ಬಂದು ಏನು ಉಪಯೋಗ ಅಂತ ಅಂದ್ಬಿಟ್ಟು ನಾನು ಹೋಗಿ, ಸರ್ ನಮಸ್ಕಾರ ಸರ್, ನಾನು ನಾಗರಾಜ ಮೂರ್ತಿ ಅಂತ. ಇಷ್ಟೇ ಜನ ಏನು ಮಾಡೋದು ನಾಗರಾಜ ಮೂರ್ತಿ ಅವರೇ, ನಾವು ಕನ್ನಡಿಗರು ಕರೆ ಕೊಡ್ತೀವಿ, ಕನ್ನಡಿಗರು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಚಿದಾನಂದ ಮೂರ್ತಿ ಅವರು ಪಾಪ ಭಾಳ ವ್ಯಥೆಯಿಂದ ನೋಡಿದ್ರು. ನಾನು ತಕ್ಷಣ ಅಲ್ಲಿಂದ ಹೊರಟು ಬಂದ್ಬಿಟ್ಟು 3 ಕ್ಲಾಸ್ನ ನಾನು ಲೆಟ್ ಆಫ್ ಮಾಡಿಸ್ಕೊಂಡೆ. ನಾನು ಅಧ್ಯಕ್ಷ ಆಗಿದ್ದಲ್ಲ, ಎಲ್ಲ ಬರ್ರಿ ನಾನು. ಅವರು KR ಸರ್ಕಲಿಗೆ ಬರೋ ಅಷ್ಟೊತ್ತಿಗೆ ಮೈಸೂರು ಬ್ಯಾಂಕಿಂದ ನಾನು ಒಂದು 250 ಜನ ಹುಡುಗನ ಕರ್ಕೊಂಡು ಅಲ್ಲಿ ಬಂದೆ. ಅವ್ರು ಸಂತೋಷ ಆಗೋಯ್ತು ಚಿದಾನಂದ ಮೂರ್ತಿಗೆ. ಅವತ್ತು ಶುರು ಆಗೋಯ್ತು ದೊಡ್ಡ ಒಂದು ಚಳುವಳಿ ರೂಪ ತಗೋಂಥದ್ದು. ಅವಾಗಿಂದ ಚಿದಾನಂದ ಮೂರ್ತಿಯವರು, PV ನಾರಾಯಣು, ಅಶೋಕು, ಸತ್ಯ, ಇವರೆಲ್ಲ JK ಸತ್ಯ ಎಲ್ಲ ಇದ್ದರು. ಅವರೆಲ್ಲರೂ ಕೂಡ ಚಳುವಳಿನಲ್ಲಿ ಭಾಳ ದೊಡ್ಡದಾಗಿ ಬೆಳೀತು. ಅದಾದಮೇಲೆ ಅದು 3 ದಿವಸ ಆದಮೇಲೆ ಹುಡುಗರಿಗೂ ಅದು ಎಷ್ಟು ಹುಚ್ಚತ್ತು ಬಿಡ್ತು ಅಂದರೆ, ಗುಂಡೂರಾವ್ ಅದೇನೋ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ವಿರುದ್ಧವಾಗಿ. ಎಲ್ಲ ಬಸ್ಗಳಿಗೂ ಕಲ್ಲು ಹೊಡೆದು ಬೆಂಕಿಯಲ್ಲಿ ಹಚ್ಬಿಟ್ರು. ಕೊನೆ ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದರು, ಈ ಸೈನ್ಸ್ ಕಾಲೇಜು ಆರ್ಟ್ಸ್ ಕಾಲೇಜ್ನವ್ರು ನಾವೇ ಅಂತ. ಹೀಗಾಗಿ ಒಂದು ವಿಕೋಪಕ್ಕೆ ಹೋಯಿತು. ಅದಾದಮೇಲೆ ಗೋಕಾಕ್ ಚಳವಳಿ ಎಲ್ಲ ಕಡೆ ಭಾಳ ದೊಡ್ಡದಾಗಿ, ಧಾರವಾಡದಲ್ಲೂ ಕೂಡ ಚಂಪಾ ಅವರೆಲ್ಲ ಶುರು ಮಾಡಿಬಿಟ್ರು, ಭಾಳ ದೊಡ್ಡದಾಗಿ ಬೆಳೀತು. ರಾಜ್ಕುಮಾರ್ ಬಂದರು. ನಾವು ರಂಗಭೂಮಿನವರು ಕೂಡ ಅವಾಗೇನಾಯಿತು, ರಂಗಭೂಮಿನಲ್ಲಿ ಇವನು ಲೋಕೇಶು, ನಾಗೇಶ್ ಮುಖ್ಯವಾಗಿ ಅವರೆಲ್ಲ ಬಂದರು ಕಾಲೇಜ್ ಹತ್ರ. ನೀವೆಲ್ಲ ಬನ್ನಿ ಸ್ವಲ್ಪ ನಾವು ರಂಗಭೂಮಿನವರು ಮಾಡೋಣ ಅಂತ. ಆವಾಗ ರಂಗಭೂಮಿ ಇದನ್ನು ನಾವೆಲ್ಲ ಕಡೆನೂ ಕೂಡ ಕರ್ಕೊಂಡೋಗಿ ರಂಗಭೂಮಿನವ್ರು ಕರ್ಕೊಂಡೋಗಿ ರಂಗಭೂಮಿ ಹಾಡು, ರಂಗಭೂಮಿ ಇದು ಬೀದಿ ನಾಟಕ ಈ ಥರ ಶುರು ಮಾಡಿದ್ವಿ. ನಾನು ಹೆಚ್ಚು ಕಡಿಮೆ ಒಂದು 7 ತಿಂಗಳು ಚಳುವಳಿನಲ್ಲಿ ಒಂದು 30 ಸರ್ತಿ ಅರೆಸ್ಟ್, 30-35 ಸತಿ ನಾನು ಸ್ಟೇಷನಲ್ಲಿ ಅರೆಸ್ಟ್ ಆಗಿದ್ದೆ. ಇವತ್ತು ಕರ್ಕೊಂಡೋಗೋರು, ಅರೆಸ್ಟ್ ಮಾಡಿ ಕರ್ಕೊಂಡೋಗೋರು, ರಾತ್ರಿವರೆಗೂ ಇಟ್ಕೊಂಡು ನಮ್ಮನ್ನು ಕಳಿಸೋರು. ಅಂದರೆ ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಕನ್ನಡದ ಪರವಾಗಿ ಕೆಲಸ ಮಾಡೋರು, ಸಾಹಿತ್ಯದ ಪರವಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅದು ನಮಗೆ ಗೊತ್ತಾಗಲ್ಲ. ಪೊಲೀಸರು ಸಾರಾಸಾಗಟಾಗಿ ನಾವೆಲ್ಲ ತಿರಸ್ಕರಿಸ್ಬಿಡ್ತೀವಿ. ಸರ್, ಅಂದರೆ ಈ ಸಿನಿಮಾದಲ್ಲಿ ಫೇಮಸ್ ಆಗಿ ಬಳಸ್ತಾರೆ ಲೈನ್, ಪೊಲೀಸ್ ಸ್ಟೇಷನ್ ಅನ್ನೋದು ಸೋದ್ರ ಮಾವನ ಮನೆ ಥರ ಅವಾಗ ಹೋಗಿ ಬರ್ತಾರೆ ಅಂತ. ಆ ತಮಾಷೆ ಅನ್ನೋದು ನಿಮ್ಮ ನಿಜ ಜೀವನದಲ್ಲಿ ಸೀರಿಯಸ್ ಆಗಿ ನಡೆದು ಬಿಟ್ಟಿದೆ. ಆದರೆ ಧಾರಾವಾಹಿಯಲ್ಲಿ ಕ್ಲಿಕ್ ಆದ ನಿಮ್ಮ ವಿಲನ್ ಪಾತ್ರ ಇದೆಯಲ್ಲ ಸರ್, ಅದು ಸಿನಿಮಾಗಳಿಗೂ ಮುಂದುವರಿತು. ಜನರಿಗೆ ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗೋದು ಅಂದರೆ, ಇವರೇ ನಿಜವಾಗ್ಲೂ ರಾಜಕಾರಣಿ ಇದಾರ, ಅಂದರೆ ರಾಜಕಾರಣಿ ಆಗಿರುವಂಥದ್ದು, ನೆಗೆಟಿವ್ ರೋಲ್ ಇರುವಂಥ ಬಹಳಷ್ಟು ಸಿನಿಮಾಗಳಲ್ಲಿ ಪಾತ್ರಗಳು ಮಾಡಿದ್ದ. ಅದ್ರ ಬಗ್ಗೆ ಹೇಳಿ ಸರ್. ನನ್ನ ರಾಜಕಾರಣದ ಪಾತ್ರಗಳು ಅದು ನಿಜವಾಗ್ಲೂ ಪ್ರವೇಶ ಮಾಡಲೇಬೇಕು. ನಾವು ರಾಜಕಾರಣಿ ಆಗಿದ್ದ ಮಾತ್ರಕ್ಕೆ ರಾಜಕಾರಣ ಪಾತ್ರ ಮಾಡೋಕ್ಕಾಗಲ್ಲ. ರಾಜಕಾರಣವನ್ನು ನೋಡಿರಬೇಕು, ನೋಡಿ ನಾವು ಕಲ್ಪಿಸ್ಕೊಂಡೆ. ಯಾಕಂದರೆ ರಾಜಕಾರಣಿ 10% ಮಾಡಿದ್ರೆ ನಾವು 50% ಜಾಸ್ತಿ ಮಾಡಬೇಕು. ಎಕ್ಸಾಜರೇಷನ್ ಇಲ್ದಿರೋದ್ರೆ ರಾಜಕಾರಣಿಗಳ ಪಾತ್ರ ಮಾಡೋದು ಕಷ್ಟ. ನಾವು ರಾಜಕಾರಣಿ ಒಂದು ಕಣ್ಣು ಆಡಿಸೋರೆ ನಾವು 4 ಕಣ್ಣು ಆಡಿಸ್ಬೇಕು. ಆ ಥರ ರಾಜಕಾರಣಿಗಳು ಎಕ್ಸಾಜರೇಷನಲ್ಲಿ ಮಾಡ್ತೀವಿ. ಯಾಕಂದರೆ ನಾವು ಒಬ್ಬ ಡ್ಯಾನ್ಸ್ ಮಾಡೋರು, ಎಕ್ಸಾಜರೇಷನ್ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ರೆಗ್ಯುಲರ್ ಡ್ಯಾನ್ಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇರ್ತೈತೆ, ಎಕ್ಸಾಜರೇಷನ್ ಇರ್ತೈತೆ ಆ ಥರ. ಆಮೇಲೆ ಚಲನಚಿತ್ರಗಳಲ್ಲಿ ರಾಜಕಾರಣಿ ಪಾತ್ರನ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ, ಸುಲಭ ಆಗುತ್ತೆ ಅಂತ ಅಂದರೆ, ನಮಗೆ ಮಾತುಗಾರಿಕೆ ಇದ್ದರೆ, ಮಾತಿನ ಚಾಕಚಕ್ಯತೆ ಚೆನ್ನಾಗಿದ್ದರೆ ರಾಜಕಾರಣಿಗಳ ಪಾತ್ರ ಮಾಡೋದು ಸುಲಭ ಆಗುತ್ತೆ. ಆಂಗಿಕ ಅಭಿನಯ ಮತ್ತು ಮಾತುಗಾರಿಕೆ 2 ಇದ್ದರೆ ನಾವು ರಾಜಕಾರಣಿಗಳ ಪಾತ್ರ ಮಾಡ್ಬೋದು. ಅದು ಅನುಭವಕ್ಕಿಂತ ಹೆಚ್ಚಾಗಿ ಅದಾಗುತ್ತೆ. ಸರ್, ತುಂಬ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇಶಕ್ಕೆ ಓಡಾಟ. ಆದರೆ ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಏನಾಯ್ತಲ್ಲ ಸರ್, ಮುಖ್ಯಮಂತ್ರಿ ಚಂದ್ರು ನೀವು. ನಂದು ಮೊದಲನೇ ಇಂಟರ್ನ್ಯಾಷನಲ್ ಟ್ರಿಪ್ಪು ಭಾಳ ವಿಚಿತ್ರವಾದ. ಹೇಳಿ ಸರ್ ಅದನ್ನು. ನನಗೆ ನಾನು ಮುಖ್ಯಮಂತ್ರಿ ಚಂದ್ರು ಇಬ್ಬರು ಲಂಡನ್ ಮ್ಯಾಂಚೆಸ್ಟರ್ ಸಮಾವೇಶಕ್ಕೆ ಹೋಗೋದು ಅಂತ ಸರ್ಕಾರ ಹೇಳ್ತು. ಸರ್ಕಾರದಿಂದ ಒಂದು ಪಟ್ಟಿ ಸಿದ್ಧಗೊಟ್ಟೋಯ್ತು. ನಮ್ಮನ್ನು ಡೈರೆಕ್ಟಾಗಿ ಮ್ಯಾಂಚೆಸ್ಟರ್ನಲ್ಲಿ ಭಾನುಮತಿ ಅವರು ಇನ್ವೈಟ್ ಮಾಡಿದರು. ನಾವಿಬ್ಬರು ಹೊರಟ್ವಿ, ನಾನು ಮುಖ್ಯಮಂತ್ರಿ ಚಂದ್ರು ಏನು ಮಾಡಿದ್ರೆ, ಚಂದ್ರುಗೆ MLA ಆಗಿದ್ರು ಅವಾಗ. ಫಸ್ಟ್ ಇನ್ನು MLA ಆಗಿ ಒಂದು 4-5 ತಿಂಗಳಾಗಿತ್ತು. ಅವರು ಗ್ರ್ಯಾಜುಯೇಟು ಎಲ್ಲ. ಬಟ್ ಅವ್ರು ಏನಂದರೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅವರು ನನಗೆ ಬೇಡಪ್ಪ, ನನ್ನ ಹತ್ರ ನಾನು ಮಾತಾಡೋದು, ನೀನು ಹೋಗಿ ಮಾತಾಡ್ಕೊ ಅಧಿಕಾರಿಗಳ ಹತ್ರ. ನಾವಲ್ಲಿ ಮದ್ರಾಸ್ನಲ್ಲೇ ನಾವು ವೀಸಾ ತಗೋಬೇಕಾಗಿತ್ತು. ನಾವು ಮದ್ರಾಸ್ಗೆ ಹೋದಾಗ ವೀಸಾ ತಗೊಳಕ್ಕೆ. ಅವತ್ತೇ ವಿಠಲ್ ಮೂರ್ತಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 24 ಜನ ಟೀಮ್ ಕರ್ಕೊಂಡು ಅವರು ಬಂದಿದ್ದರು. ನಾವಿಬ್ಬರು ಎಲ್ಲ ಹೋದ್ವಿ. ಏನಾಯಿತು, ಫಸ್ಟು ನಮ್ಮನ್ನೇ ಕರೆದ್ರು ಇಂಟರ್ವ್ಯೂಗೆ. ಪೊಲೀಸ್ನ ಇವರು ಕರೆದ್ರು. ನಾನು ಹೋಗಿ ಮಾತಾಡ್ತಾ
ಈ ಥರ ನಾವು ಇಂಗ್ಲೆಂಡ್ನಲ್ಲಿ ಕನ್ನಡ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕೆ ಹೋಗ್ತಿದ್ರಿ? ನಾವು ಸಮಾವೇಶ ನೋಡೋಕ್ಕೆ ಅಂತ. ನೋ ವಿ ಕಾಂಟ್ ಗಿವ್ ಪರ್ಮಿಷನ್, ನೋ 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 ಅಂತ ಅಂದ. ಅದಕ್ಕೆ ನಾವು ವಿ ಕಾಂಟ್ ಗಿವ್ ವೀಸಾ ಅಂದ. ನಾನು ಯಾಕೆ ಕೊಡೋದಿಲ್ಲ ಅಂತ, ಅದಕ್ಕೆ ಆಗೋದಿಲ್ಲ ಅಂತ ಅವ್ನು ಇಂಗ್ಲೀಷಲ್ಲಿ ಹೇಳ್ದ. ಚಂದ್ರು ಏನಯ್ಯ ಹಿಂಗಾಗೋಯ್ತು ಅಂದ್ರೆ ಸುಮ್ಮನೆ ಇರಿ. ನಾನೇನು ಮಾಡಿದೆ, ಚೆನ್ನಾಗಿ ಬೈದ್ಬಿಟ್ಟೆ ಅವನಿಗೆ ವೀಸಾ ಕೊಡೋನಿಗೆ. ನಾನು ಇಂಗ್ಲೀಷ್, ನಾನು ಕೆಟ್ಟ ಇಂಗ್ಲೀಷ್, ನನಗೂ ಇಂಗ್ಲೀಷ್ ಏನು ಚೆನ್ನಾಗಿ ಗೊತ್ತಿರಲಿಲ್ಲ. ಯು ಬ್ರಿಟಿಷ್ ಪೀಪಲ್, ಯು ಆರ್ ಡಿನೈಂಗ್ ಮೀ ದಿ ವೀಸಾ, you rule this country for more than 300 years. Who gave the visa to you? Just you are coming to your place for visit. For that you are rejecting me ಅಂತ. ಅವನು ತಕ್ಷಣ ಅವರೆಲ್ಲ ಕರೆದ್ಬಿಟ್ಟ ಒಳಗಡೆ. ಸಿ ಹೌ ಇಸ್ ಟಾಕಿಂಗ್, ವಾಟ್ ಯು ಸೇ, ಟೆಲ್ ಮೀ ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ನಾನು ಅಷ್ಟು ಹೇಳಿದೆ ವಾಪಸ್. ಎಲ್ಲ ನಕ್ಬಿಟ್ರು ಜೋರಾಗಿ. ಆಮೇಲೆ ಕಮ್ ಅಟ್ 3 o'clock ಅಂತ ಅಂದರು. ವಿಠಲ್ ಮೂರ್ತಿ ನೋಡ್ತಾ ಇದ್ರು. ರೀ ನಾಗರಾಜ್ ಮೂರ್ತಿ ಎಂಥ ಕೆಲಸ ಮಾಡ್ತೀರಿ ನೋಡಿ, ಕೊಡಲ್ಲ ನಿಮ್ಗೆ ವೀಸಾ. ಅವ್ರು MLA ಬೇರೆ, ನೀವು ಎಂಥ ಕೆಲಸ ಮಾಡ್ತೀರಾ ನೀವು ಅಂತ ಬೇಜಾರು ಮಾಡ್ಕೊಂಡು ಹೋದ್ರು. ಆಮೇಲೆ ಪಾಪ ವಿಠಲ್ ಮೂರ್ತಿ ಅಷ್ಟು ಬ್ಯಾಚ್ ಕರ್ಕೊಂಡು ನಿಂತ್ಕೊಂಡ್ರು. ಸರ್ ವಿ ಆರ್ ಫ್ರಮ್ ಕರ್ನಾಟಕ, ಹಾಗೆ ಇದೆಲ್ಲ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿ ಮಾತಾಡೋರು. ಎಸ್ ಥ್ಯಾಂಕ್ ಯು. ಆಮೇಲೆ ಈಸ್ ದಟ್ ಮ್ಯಾನ್, ಈಸ್ ಯೂಸ್ ಅವನು ಆ ಥರ ಈ ಥರ ಅಂತ ಎಲ್ಲ ಹೇಳಿದ್ರು. ಓಕೆ ಕಮ್ ಅಟ್ 3 o'clock ಅಂತ ಅವ್ರಿಗೆ ಹೇಳೋರು. ಸರಿ ಅವರು ಹೋದರು, ನಾವು ಹೋದೆವು. 3 ಗಂಟೆಗೆ ನಾವು ಕೂತ್ಕೊಂಡಿದ್ವಿ. ಅದೇ ಕನ್ನಲ್ಲಿ ವಿರೂಪಾಕ್ಷಯ್ಯ ನಾಗರಾಜ್ ಮೂರ್ತಿ ಅಂತ ಅಂದರು. ನಾನು ಹೋದೆ. ಸೊ ಅವನೇ ವೀಸಾ ಕೈ ಕೊಟ್ಟ, ಪಾಸ್ಪೋರ್ಟ್ನ ಕೊಟ್ಬಿಟ್ಟು, ಯುವರ್ ವೀಸಾ ಇಸ್ ಗ್ರಾಂಟೆಡ್, ಗೋ ಅಂಡ್ ಎಂಜಾಯ್ ಇನ್ ಅವರ್ ಕಂಟ್ರಿ. ವಿ ಎಂಜಾಯ್ಡ್ ಯುವರ್ ಕಂಟ್ರಿ ಫಾರ್ 300 years, ಯು ಎಂಜಾಯ್ ಫಾರ್ 6 months ಅಂತ ಕೊಟ್ಬಿಟ್ಟ. ನನಗೂ ಚಂದ್ರ ಕೊಟ್ಬಿಟ್ಟ. ಖುಷಿಯಾಗಿ ನಾವಿಬ್ಬರು ಇದು ಕಡೆ ಬಂದ್ವಿ. ಅಲ್ಲಿ ಬಂದು ನಾವು ಅಲ್ಲಿ ಕೂತ್ಕೊಂಡ್ವಿ. ವಿಠಲ್ ಮೂರ್ತಿ ಹೋದರು. ನೆಕ್ಸ್ಟ್ ವಿಠಲ್ ಮೂರ್ತಿ ಕರೆದ್ರೆ, ವಿಠಲ್ ಮೂರ್ತಿ ಅವ್ರಿಗೆ ಏನು ಅಂದ್ಬಿಟ್ರು ಅಂದರೆ, ಯುವರ್ ಪೀಪಲ್ ಆರ್ ಆಲ್ ಗುಡ್ ಆರ್ಟಿಸ್ಟ್, ದೇ ಆರ್ ಆಲ್ ಪ್ರೊಫೆಷ್ನಲ್ಸ್ ಇಟ್ ಅಂತ ಅಂದ್ರೆ. ಹೌದು, ಯು ಮಸ್ಟ್ ಅಪ್ಲೈ ಫಾರ್ P1 ಪ್ರೊಫೆಷ್ನಲ್ ಇದು, ಅದಕ್ಕೆ ಅದೆಷ್ಟೋ ದುಡ್ಡು ಕಟ್ಟಬೇಕು, ಯುವರ್ ವೀಸಾ ಇಸ್ ನಾಟ್ ಗ್ರಾಂಟೆಡ್ ಅಂದ್ಬಿಟ್ಟು. ಅವರು ಕೊನೆಗೆ ಏನೇನೋ ಮಾಡಿದ್ರು ಕೂಡ ಆಗಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ದುಡ್ಡು ಕಟ್ಸಿದ್ರು. ಪಾಪ ಸರ್ಕಾರದಿಂದ ಸಾಕಷ್ಟು ದುಡ್ಡು, ಹೆಚ್ಚು ಕಡಿಮೆ ಆ ಕಾಲಕ್ಕೆ ಒಂದು 45,000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕಟ್ಟಿ, ಆಮೇಲೆ 3 ದಿವಸ ಆದಮೇಲೆ ವೀಸಾ ಕೊಟ್ಟರು ಅವ್ರಿಗೆ. ಆವಾಗ ವಿಠಲ್ ಮೂರ್ತಿ ಈಚೆ ಬಂದು ಹೇಳಿದ್ರು, ನಾಗರಾಜ್ ಮೂರ್ತಿ ನೀವೇ ಕರೆಕ್ಟ್ ರೀ ವೀಸಾ ತಗೊಳಕ್ಕೆ, ನಮ್ಗೆ ಯಾರಿಗೂ ನೋಡಿ ನೀವು ಬೈದ್ಬಿಟ್ಟು 1 ಪೈಸಾ ಖರ್ಚಿದ್ರೆ ವೀಸಾ ತಗೊಂಡ್ರಿ. ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಭಾಳ ದೊಡ್ಡ ಸಫಿಸ್ಟಿಕೇಷನಲ್ಲಿ ಮಾತಾಡಿದ್ರೆ ನಮ್ಗೆ ವೀಸಾ ಇಲ್ಲ ನಿಮಗೆ ಅಂದರೆ, ನಾಟಕದವರು ಧೈರ್ಯವಾಗಿ ಮಾತಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ನನಗೆ ಅವತ್ತು ಅರಿವಾಯಿತು. ಹೀಗೆ ನಾಟಕದಾಯಿತು. ಅದಾದಮೇಲೆ ಹೋಗಿ ನಾಟಕ ಮಾಡಿದ್ವಿ, ಮೈಮ್ ಶೋ ಮಾಡಿದ್ವಿ, ಭಾಳ ಚೆನ್ನಾಗಾಯಿತು. ಅದಾದಮೇಲೆ ಅಮೇರಿಕಾದಲ್ಲಿ ನಾಟಕ ಮಾಡಿಸ್ದೆ, ಸಿಂಗಾಪುರಲ್ಲಿ ಮಾಡಿಸ್ದೆ, ದುಬೈನಲ್ಲಿ ಮಾಡಿಸ್ದೆ, ಆಸ್ಟ್ರೇಲಿಯಾ ಎಲ್ಲ ಕಡೆ ನಾಟಕ. ಚಂದ್ರು ಅಂತೂ ಸುಮಾರು 50-60 ಸತಿ ಪ್ರವಾಸ ಮಾಡಿ ನಾಟಕಗಳು ಮಾಡಿದ್ರು. ಹೀಗಾಯಿತು ಸರ್. ಒಟ್ಟಿನಲ್ಲಿ ಅಂದರೆ ಈ ರಂಗಭೂಮಿ ಕ್ಷೇತ್ರ ಅನ್ನೋದಾಗಿರ್ಬೋದು, ನಾಟಕಗಳಾಗಿರ್ಬೋದು, ಅಥವಾ ಕಾರ್ಯಾಗಾರಗಳಾಗಿರ್ಬೋದು, ಎಲ್ಲ ಕಾರ್ಯಕ್ಷೇತ್ರ ಬಯಸೋದೇನೆಂದರೆ ನಿಮ್ಮ ಸಮಯ, ನಿಮ್ಮ ಪರಿಶ್ರಮ. ನೀವು ಇಷ್ಟು ವೃತ್ತಿ ಬದುಕಲ್ಲಿ ಕ್ರಿಯಾಶೀಲರಾಗಿ ಸದಾ ಆರಾಮಾಗಿ ನಿಮ್ಮ ಕೆಲಸ ಮಾಡಬೇಕು ಅಂದರೆ ಮನೆಯಲ್ಲಿ ಅಂಥ ಒಂದು ಸಪೋರ್ಟ್ ಸಿಸ್ಟಮ್ ಇರಬೇಕಾಗುತ್ತೆ ಸರ್. ಅಲ್ಲಿ ಸಿನಿ ತಜ್ಞರು ಇದ್ದಾರೆ, ನನಗೊಂದು ಏನಂದರೆ, ನಮ್ಮ ತಂದೆ ನಮ್ಗೊಂದು ಒಳ್ಳೆ ಕೆಲಸ ಏನು ಮಾಡಿದ್ರು, ಒಂದು 2 ಲಕ್ಷ ರೂಪಾಯಿ ಬಾಡಿಗೆ ಬರೋಂಗೆ ಮಾಡಿಬಿಟ್ಟು ಮನೆ ಕಡೆ ನನಗೇನು ಸಮಸ್ಯೆ ಇಲ್ದಾಗ ಮಾಡಿದ್ರು. ಹಾಗಾಗಿ ನನ್ನ ಹೆಂಡತಿ ಕೂಡ, ಆಕೆನೂ ಜರ್ನಲಿಸ್ಟು, ಹಾಗಾಗಿ ಆಕೆ ತುಂಗರೇಣುಕ ಅಂತ, ನನ್ನ ಮಗ ಶಂಭು ಅಂತ, ಅವನು CA ಮಾಡ್ತಿದ್ದಾನೆ, CAನೂ ಆಗಿದೆ ಹೆಚ್ಚು ಕಡಿಮೆ. ಅವರಿಬ್ಬರು ನಂಗೆ ಏನು ತೊಂದರೆ ಕೊಡಲ್ಲ, ನನ್ನ ಪೂರ್ತಿ ರಂಗಭೂಮಿಗೆ ಬಿಟ್ಬಿಟ್ಟವ್ರೆ. ಒಂದೇನಂದ್ರೆ ಅವ್ರು ಪೂರ್ತಿ ಸಹಕಾರ ಕೊಡೋದ್ರಿಂದ ನಾನು ರಂಗಭೂಮಿಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಕಳೆದ 30 ವರ್ಷದಿಂದ ನನ್ನ ಹೆಂಡತಿ ನನಗೆ ಪೂರ್ತಿ, ನಾನು ಏನೇ ಮಾಡಿದ್ರು ಕೂಡ ರಂಗಭೂಮಿಯಲ್ಲಿ ಯಾವತ್ತೂ ಅಡ್ಡಿ ಮಾಡಲ್ಲ, ನನಗಿನ್ನೂ ಎಂಕರೇಜ್ ಮಾಡ್ತಾರೆ. ನನ್ನ ಮಗನೂ ಕೂಡ ಇಂಗ್ಲೀಷ್ನಲ್ಲಿ ಕಾದಂಬರಿಕಾರ, ಅವನು ಇಂಗ್ಲೀಷ್ನ ಒಂದು 2-3 ಕಾದಂಬರಿ ಬರೆದಿದ್ದಾನೆ. ಅವನು ಕೂಡ ನನಗೆ ಲಿಟ್ರೇಚರು ಅವನಿಗೂ ಆಸಕ್ತಿ ಇರೋದ್ರಿಂದ ಅವನು ನನಗೆಲ್ಲ ಎಂಕರೇಜ್ ಮಾಡ್ತಾನೆ. ಸರ್, ಲಿಟ್ರೇಚರ್ ಅಂದರೆ ನಾನು ಅದೇ ಕೇಳಬೇಕು ಸರ್, ನಿಮ್ಮ ಮನೇಲಿರೋ ಮಿನಿ ಲೈಬ್ರರಿ ಬಗ್ಗೆ ಹೇಳಿ ಸರ್. ನೀವು ಪ್ರತಿದಿನ ಓದದೆ ಮಲಗೋದೇ ಇಲ್ವಂತಲ್ಲ ಸರ್? ಹೌದು, ಅದು ಸತ್ಯ ಕೂಡ. ಅದು ಏನು ಸುಮಾರು ಒಂದು 10,000 ಮೇಲೆ ಮಿನಿಮಮ್ ಅಂದರೆ 1 hour ಓದ್ತೀನಿ ನಾನು. ಮಿನಿಮಮ್ 1 hour ರಾತ್ರಿ ನಾನು 11 ಗಂಟೆ ಹೋಗಲಿ 12 ಗಂಟೆಗೆ ಹೋಗಲಿ ಯಾವುದಾದ್ರು ಒಂದು ಹೊಸ ಪುಸ್ತಕ ಅಥವಾ ಕಂಟಿನ್ಯೂಟಿ ಇರೋ ಪುಸ್ತಕಗಳು ಓದ್ತಾ ಹೋಗ್ತೀನಿ. ಹೆಚ್ಚು ಕಡಿಮೆ ನಾನು ಸಾಹಿತ್ಯದ ಪುಸ್ತಕಗಳನ್ನ ಓದ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಾನು ಭೈರಪ್ಪನವ್ರದ್ದು ಓದಿದ್ದೀನಿ, ಅನಂತಮೂರ್ತಿಯವ್ರದ್ದು ಓದಿದ್ದೀನಿ, ಕುವೆಂಪುದು ಹೆಚ್ಚು ಕಡಿಮೆ ಎಲ್ಲ ಓದಿದ್ದೀನಿ. ಓದ್ತಿರ್ತೀನಿ, ಮತ್ತೆ ರಿಪೀಟ್ ಇರ್ತೀವಿ. ಹಾಗೆ ನಾವು ಓದೋದಂತೂ 1 hour ಓದ್ತಾನೆ ಇರ್ತೀವಿ. ಓದಿದ್ರೆ ಇದ್ರೆ ನಿದ್ದೆನೇ ಬರೋಲ್ಲ ನಮಗೆ. ಆ ಥರ ನನಗೇನಂದರೆ, ನನಗೆ ರಂಗಭೂಮಿದು ಇವತ್ತು ಕೂಡ
ನಾನು ಅಕಾಡೆಮಿ ಅಧ್ಯಕ್ಷ ಆದಮೇಲೆ ನನಗನ್ಸಿದ್ದು ನಾವೆಲ್ಲ ಕೂಡ ಇನ್ನೂ ತುಂಬ ಕೆಲಸ ಮಾಡಬೇಕಾಗಿದೆ. ರಂಗಭೂಮಿ ಸರ್ಕಾರ ಕೂಡ ಇನ್ನೂ ತುಂಬ ಕೆಲಸ ಮಾಡಬೇಕಾಗಿದೆ. ಕಾಲೇಜಿನಲ್ಲಿ ನಾವು ಓದೋದು ಅಷ್ಟೇ, ಶಿಕ್ಷಣ ಅಷ್ಟೇ ಅಲ್ಲ, ಇವತ್ತು ರಂಗಭೂಮಿನಲ್ಲಿ ಪ್ರತಿಯೊಂದು ಶಾಲೆಗೂ ಕೂಡ ಒಬ್ಬ ರಂಗಶಿಕ್ಷಕನ ನೇಮಿಸಬೇಕು. ಆವಾಗ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಜಾಸ್ತಿ ಬರುತ್ತೆ. ಅದೊಂದು ಕೆಲಸ ಆಗಬೇಕಾದ್ರೆ ಸರ್ಕಾರ ನಾನು ಅದನ್ನೇ ಒತ್ತಾಯಿಸ್ತಾ ಇದ್ದೀನಿ. ಇನ್ನು ಗ್ರಾಮೀಣ ರಂಗಭೂಮಿ ಕಲಾವಿದರು, ನಾನು ಹೇಳೋದಲ್ಲ, ಗ್ರಾಮೀಣ ರಂಗಭೂಮಿ ಕಲಾವಿದರು ಕನಿಷ್ಠ ಅವ್ರಿಗೆ ಸುಲಭ ದರದಲ್ಲಿ ಅವ್ರಿಗೆ ಕಾಸ್ಟ್ಯೂಮ್ಸ್ಗಳು ಸಿಗುವಂತಹ ಒಂದು ವಾತಾವರಣವನ್ನು ಮತ್ತು ಸುಲಭನಾಗಿ ಅವರು ಹಳ್ಳಿಗಳ ಕಡೆ ಲೈಟು ಸೌಂಡು ಅವೆಲ್ಲ ಹಾಕ್ಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ಅಂಥ ಪೂರಕವಾದಂಥ ವಸ್ತುಗಳು ಸಿಗುವಂತಹ ಒಂದಷ್ಟು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಅಕಾಡೆಮಿ ನೆರವು ತಗೊಂಡು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಕನಿಷ್ಠ ಒಂದು 100 ನಾಟಕಗಳಿಗೆ ಆಗುವಷ್ಟು ಒಂದು ಸ್ವಲ್ಪ ಸಹಾಯಧನ ಅವನ್ನೆಲ್ಲವನ್ನು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದಿಂದ ನೀಡಿದ್ರೆ ಒಂದು 31 ಜಿಲ್ಲೆಯಿಂದ ಒಂದು 2,000 ಪ್ರದರ್ಶನಗಳಾಗ್ಬೋದು. ಅಷ್ಟನ್ನ ಮಾಡಿದ್ರೆ ಗ್ರಾಮೀಣ ಕಲಾವಿದರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ. ಎರಡನೇದು, ವೃತ್ತಿ ರಂಗಭೂಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಲಾವಿದರ ಮಕ್ಕಳಿಗೆ ವಸತಿ ಶಾಲೆಗಳನ್ನ, ಅವ್ರಿಗೆ ಅಂತಲೇ ವಸತಿ ಶಾಲೆ, ಅವರು ರಿಟೈರ್ಡ್ ಆಗ್ತಾರೆ ಅಂದಮೇಲೆ 60 ವರ್ಷ ಕಲಾವಿದನಿಗೆ ಹೌಸಿಂಗ್ ಬೋರ್ಡ್ನಲ್ಲಿ ಕನಿಷ್ಠ ಒಂದು ತನ್ನ ಕೊನೆಯ ದಿನಗಳಲ್ಲಿ ಉಳ್ಕೊಳಕ್ಕೆ ಒಂದು ಮನೆ, ಕಡಿಮೆ ದರದಲ್ಲಿ ಒಂದು ಮನೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಆದರೆ ಆ ಕಲಾವಿದರು ಉಳಿತಾರೆ. ಯಾಕಂದರೆ ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು ಅವ್ರುಗಳೆಲ್ಲರೂ ಕೂಡ ಬೇರೆ ಬೇರೆ ಅವರು ಹವ್ಯಾಸನೇ ಜಾಸ್ತಿ ಇಟ್ಕೊಂಡಿರ್ತಾರೆ. ಬೇರೆ ಬೇರೆ ಈ ವೃತ್ತಿ ರಂಗಭೂಮಿಲಿ ಕೆಲಸ ಮಾಡೋರು, ಗ್ರಾಮೀಣ ರಂಗಭೂಮಿ ಕೆಲಸ ಮಾಡೋ ಹೆಣ್ಮಕ್ಳು ರಂಗಭೂಮಿ ಬಿಟ್ಟು ಬೇರೆ ಏನೂ ಮಾಡ್ತಿರೋದಿಲ್ಲ. ಅದಾಗಬೇಕಾಗಿದೆ. ಇನ್ನು ಹವ್ಯಾಸಿ ರಂಗಭೂಮಿನವ್ರಿಗೆ ಅವರು ದುಡ್ಡು ಕೊಡೋದು ಬೇಕಾಗಿಲ್ಲ. ಒಳ್ಳೆ ಸುಸಜ್ಜಿತವಾದ ರಂಗಮಂದಿರಗಳು ಎಲ್ಲ ಜಿಲ್ಲೆಗಳಲ್ಲೂ ಸಿಗೋ ಹಾಗೆ ಮಾಡಿದ್ರೆ ಕಡಿಮೆ ದರದಲ್ಲಿ. ಮೊದಲೆಲ್ಲ ಏನಾಗ್ತಿತ್ತು, ನಮ್ಮ ಕಲಾಕ್ಷೇತ್ರ ಬಾಡಿಗೆ 2,500 ರೂಪಾಯಿ ಇತ್ತು ನಾಟಕ ಮಾಡೋರಿಗೆ. ಸಂಗೀತ ನೃತ್ಯ ಮಾಡೋರಿಗೆ 5,000 ರೂಪಾಯಿ ಇತ್ತು. ಇವತ್ತು ಸಂಗೀತ ನೃತ್ಯ ಮಾಡೋರಿಗೆ 15,000 20,000 ಮಾಡವ್ರೆ, ನಮ್ಗೆ 12,000 ಮಾಡವ್ರೆ. ಅದು ನಿಜವಾಗ್ಲೂ ಕೂಡ ಖರ್ಚು ಜಾಸ್ತಿ ನಮಗೆ. ಅವೆಲ್ಲ ಒಂದು ದಿನ ಪೂರ್ತಿ ಬುಕ್ ಮಾಡಬೇಕು ಅಂದರೆ 20,000 ಕಟ್ಟಬೇಕು. ಅದು ಕಷ್ಟ ಆಗುತ್ತೆ. ಅದನ್ನೆಲ್ಲ ಮಾಡಿದ್ರೆ ನಮ್ಗೆ ರಂಗಭೂಮಿಗೆ ದುಡ್ಡು ಕೊಡಿ ಅಂತ ಕೇಳಲ್ಲ ನಾನು. ರಂಗಭೂಮಿಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆಮೇಲೆ ರಂಗಪಠ್ಯಗಳು ಜಾಸ್ತಿ ಆಗೋದಕ್ಕೆ, ಇವತ್ತು ಹೊಸ ಹೊಸ ನಾಟಕಗಳು ಬರೋದಕ್ಕೆ ಕಾರಣ ಆಗೋದಕ್ಕೆ, ಕಾರ್ಯಶಿಬಿರಗಳು ಮಾಡಿಸೋದಕ್ಕೆ, ಅಕಾಡೆಮಿಕ್ಕಾಗಿ ಕೆಲಸ ಮಾಡೋದಕ್ಕೆ ಒಂದು ರೀತಿಯ ಅಕಾಡೆಮಿಗಳಿಗೆ ಒಂದಷ್ಟು ಜಾಸ್ತಿ ದುಡ್ಡು ಕೊಟ್ಟು ಅಕಾಡೆಮಿಕ್ಕಾಗಿ ಒಂದು ವರ್ಕ್ಶಾಪ್ಸ್ಗಳು, ಹೊಸ ನಾಟಕ ಬರೆಯುವಂಥ ಸ್ಪರ್ಧೆಗಳು, ಈ ಥರದ್ದು ಮಾಡಿಸ್ಬೇಕು. ನಾನು ಅಕಾಡೆಮಿ ಅಧ್ಯಕ್ಷ ಆದಮೇಲೆ ಹೆಚ್ಚು ಕಡಿಮೆ ಈಗ 22 ನಾಟಕಗಳಾಗಿದೆ. ಅಂದರೆ 22 ಜಿಲ್ಲೆ ಆಗೋಗಿದೆ. ಈಗ ನಾವು ಎಲ್ಲ ಜಿಲ್ಲೆಗಳು ನಾಟಕ ಮಾಡಿಸ್ತಾ ಇದ್ದೀವಿ. ರಂಗಪರಿಷೆ ಅಂತೂ ಭಾಳ ಅದ್ಭುತವಾದಂಥ ರಂಗಪರಿಷೆ ಆಗ್ತಾ ಇದೆ. ಈ ಥರದ ಕೆಲಸಗಳು ಆಗ್ತಾ ಇದ್ದಾವೆ. ಸರ್, ಇಷ್ಟೆಲ್ಲ ಗಮನಿಸಿದಾಗ ಏನಂತ ಹೇಳಿದ್ರೆ, ನೀವು ಪರೋಪಕಾರಿಯಾಗಿ ಬೇರೆಯವ್ರಿಗೆ ಒಳ್ಳೇದಾಗಲಿ, ಕಲಾವಿದ್ರಿಗೆ ಒಳ್ಳೇದಾಗಲಿ, ನೀವು ಎಲ್ಲೆಲ್ಲಿ ಓಡಾಡ್ತೀರಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಸೊ ಏನೂ ಅಪೇಕ್ಷೆ ಇಲ್ಲ ಅಂತ. ಅಷ್ಟಾದರೂ ಕೂಡ ನಿಮ್ಮ ಹುಡ್ಕೊಂಡು ಬರೋದು ಅಂದರೆ ಪ್ರಶಸ್ತಿ ಸರ್. ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ನೀವು MP ಪ್ರಕಾಶ್ ಅವ್ರ ಜೊತೆಗೆ ತುಂಬ ನಿಕಟವಾಗಿದ್ರಿ, ಅವರ ಹೆಸರಿನ ರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು. ಒಟ್ಟು ಈ ಪ್ರಶಸ್ತಿಗಳು ಒಂದಿದ್ದು ನಿಮಗೇನು ಅನಿಸ್ತು ಸರ್? ಮೊದಲು ನನಗೆ ಮುಜುಗರ, ನಾನೇ ಕೆಲಸ ಮಾಡ್ಕೊಂಡು ನಾನು ಪ್ರಶಸ್ತಿ ತಗೊಳೋದ ಅಂತ ಅನಿಸ್ತಿತ್ತು ನನಗೆ ಬಂದಾಗ. ಆದರೆ ನನಗೆ ಆಮೇಲೆ ಸಂತೋಷ ಯಾಕೆ ಅನ್ನಿಸ್ತು ಅಂದರೆ, ಅಟ್ಲೀಸ್ಟ್ ನಾನು ಮಾಡ್ತಿರೋ ಕೆಲಸವನ್ನು ಗುರುತಿಸೋದ್ರಲ್ಲ ಅಂತ ಆಯಿತು. ನಾನು ಪ್ರಶಸ್ತಿ ಬಂದಾಗ ನನಗೆ ನಿಜವಾಗ್ಲೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಕಾಡೆಮಿ ಪ್ರಶಸ್ತಿ ಬಂದಾಗ ಎಲ್ಲರೂ ಅಭಿನಂದಿಸ್ತಾರೆ, ನಿನ್ಗೆ ಬರಬೇಕಾಯ್ತು, ಯಾವತ್ತೋ ಬರಬೇಕಾಯ್ತು, ಬಂತು. ಅಕಾಡೆಮಿ ಅಧ್ಯಕ್ಷ ಆದಾಗಲೂ ಅಷ್ಟೇ, ಯಾವತ್ತೋ ಆಗಬೇಕಾಯ್ತು ಇವಾಗ ಆದ್ರಿ ಅಂತ ಅಂದ್ಬಿಟ್ಟು ಆ ಥರದ್ದು ಒಂಥರ ಸಂತೋಷ ಅನ್ನಿಸ್ತಾ ಇತ್ತು. ನಮ್ಮ ಮನೆಯಲ್ಲೂ ಎಲ್ಲರಿಗೂ ಸಂತೋಷ ಅನಿಸ್ತು. ಒಂದೇನಂದರೆ, ನಾನು ಬಹುತೇಕ ಈ ಕೆಂಪೇಗೌಡ ಅವಾರ್ಡ್ ಸಮಿತಿಲಿ ಇರ್ತಿದ್ದೆ. ಈ ಯಾವಾಗಲೂ ಕೂಡ ಹಾಕ್ಬಿಡ್ತಾರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು. ನಾನು ಈ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಮಿತಿನ ಇದ್ದೇ ಇರ್ತೀನಿ. ಅವಾಗ ಏನಾಗುತ್ತೆ, ಮನೆಯವ್ರಿಗೆ ಪ್ರಶಸ್ತಿ ಕೊಡೋಂಗಿಲ್ಲ, ಎಲ್ಲರೂ ತಮಾಷೆ ಮಾಡ್ತಾರೆ. ನೀನು ಹೆಂಡತಿಗೆ ಪ್ರಶಸ್ತಿ ಕೊಡಬಾರ್ದು ಅಂತ ನೀನು ಪ್ರಶಸ್ತಿ ಸಮಿತಿಲಿ ಈಗ ಆಗ್ತಿತ್ತು. ಹೀಗೆ ಈ ಥರ ನಮ್ಮ ಮನಸ್ಸಲ್ಲಿ ತೊಂದರೆನೂ ಆಗುತ್ತೆ, ಒಂದ್ಸತಿ ನಮಗೆ ಪ್ರಶಸ್ತಿ ಬಂದಾಗ ಸಂತೋಷನೂ ಆಗುತ್ತೆ. ಸರ್, ಕಲೆ ಕಲಾವಿದರಿಗೆ ದೂರದರ್ಶನದ ನಂಟು ಹೊಸದೇನಲ್ಲ, ಆದರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕೊನೆಯದಾಗಿ ಹೇಗೆ ಅನ್ನಿಸ್ತು ಅಂತ ಹೇಳೋದಾದ್ರೆ ನನಗೆ ಭಾಳ ಸಂತೋಷ. ಯಾಕಂದರೆ ದೂರದರ್ಶನ ನಿಜವಾಗ್ಲೂ ಕೂಡ ಸತ್ಯವನ್ನು ಹೇಳುವ ಮಾಧ್ಯಮ ಅಂತ ನಾನು ಯಾವಾಗಲೂ ಹೇಳೋದು. ಯಾಕಂದರೆ ವಸ್ತುನಿಷ್ಠವಾಗಿ ಇರೋದನ್ನ ಅಷ್ಟನ್ನೇ ಹೇಳ್ತಾರೆ. ಬೇರೆ ನಾನು ಹೇಳಬಾರ್ದು ಅವನ್ನೆಲ್ಲ, ಅದು ಹೇಳ್ತೀನಿ ಚಾನಲ್ಗಳಲ್ಲಿ. ಬೇರೆ ಚಾನಲ್ಗಳು ವೈಭವೀಕರಿಸ್ತಾರೆ, ಸುಳ್ಳನ್ನೇ ಸತ್ಯ ಮಾಡ್ತಾರೆ, ಸತ್ಯನ ಸುಳ್ಳು ಮಾಡ್ತಾರೆ. ಆದರೆ ಇದೊಂದು ಸರ್ಕಾರಿ ವ್ಯವಸ್ಥೆ ಆಗಿ
ಸರ್ಕಾರ ಮಾಡುವಂತಹ ಕೆಲಸಗಳು ಜನಪರ ಕೆಲಸಗಳನ್ನೂ ಬಿಂಬಿಸ್ತಾ ಸತ್ಯವನ್ನು ಹೇಳುವಂಥ ಕೆಲಸವನ್ನು, ಯಾಕಂದರೆ ನೀವು ಸತ್ಯಮೇವ ಜಯತೆ ಅಂತ ನೀವು ವಾಕ್ಯ ಹೇಳ್ತೀರಿ, ಹೌದು. ಆ ಕೆಲಸವನ್ನು ದೂರದರ್ಶನ ನಿಜವಾಗ್ಲೂ ಕೂಡ ಮೊದಲಿಂದನೂ ಮಾಡ್ತಾ ಬಂದಿದೆ. ನಾನು ದೂರದರ್ಶನದ ಯಾವಾಗಲೂ ಕೂಡ ನಾನು ಏನಾದ್ರು ಹೇಳಿದ್ರೆ ಅತ್ಯಂತ ಹೆಚ್ಚು ಜನ ನೋಡುವ ದೂರದರ್ಶನ ನನಗೆ ಪ್ರೀತಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ನಂಗೆ ದೂರದರ್ಶನದ ಬಗ್ಗೆ ದೊಡ್ಡ ಅಭಿಮಾನ ಇದೆ. ಎಸ್ ಸರ್, ನಮಗೂ ಕೂಡ ಅಷ್ಟೇ ಭಾಳ ಖುಷಿ ಆಯಿತು ಸರ್. ನೀವು ಸಮಯ ಕೊಟ್ಟು ನಿಮ್ಮ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಚಂದನ ಅಂತ ಹೇಳಿದಾಗ ಅಭಿಮಾನ ಇಟ್ಟು ನಿಮ್ಮ ಬದುಕಿನ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಳ್ತಾ ಬಹುಶಃ ರಂಗಭೂಮಿಯ ಬಗ್ಗೆ ಆಸಕ್ತಿ ಇರೋರಿಗೆ ತುಂಬ ಪ್ರೇರಣೆ ಆಗಿದೆ ಈ ಸಂಚಿಕೆ ಅಂತ ಅಂದ್ಕೊಳ್ತಾ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಅಷ್ಟೇ ಧನ್ಯವಾದ. ಯಾಕಂದರೆ ಸುದೀರ್ಘವಾದಂಥ ಅನುಭವ ಇರೋರ ಹತ್ರ ನಾನು ಮಾತಾಡಿದ್ದಕ್ಕೆ ನನಗೂ ಸಂತೋಷ ಆಗಿದೆ. ಸೇಮ್ ಇಯರ್ ಸರ್, ಸೇಮ್ ಇಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಮೂರ್ತಿ ಸರ್ ಅವರ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ರಂಗಭೂಮಿ ಅನ್ನೋದು ಮಹಾಸಮುದ್ರ. ಈ ಅಲೆಗಳಲ್ಲಿ ಕೊಚ್ಚಿ ಹೋದವರು ಇದ್ದಾರೆ, ಜೊತೆಗೆ ಇದರಲ್ಲಿ ಮುಳುಗೆದ್ದು ಮಿಂದೇಳುವಂಥ ಮುತ್ತು ರತ್ನ ಹವಳದಂತೆ ಮಿಂಚುವ ಕಲಾವಿದರು ಇದ್ದಾರೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮ್ಮಲ್ಲೂ ಒಂದಷ್ಟು ಸ್ಫೂರ್ತಿ ಚೈತನ್ಯ ತುಂಬಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.